ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಇದು ಸಂಜೆಯ ರೂಢಿ ಪಾಠ. ಇದು ನಿಮ್ಮ ಪಾಠ. 8 ಗಂಟೆಗೆ ಚಾಲು ಮಾಡಿದರೆ ಬರಲಿಲ್ಲ, 8:15 ಮಾಡೋಣ ಅಂತ ಮಾಡಿದ್ರೆ 8:15 ಒಂದು 2-3 ಬರ್ಲಕತ್ತಾರೆ. ಉಳಿದವರೆಲ್ಲ 9 ಮೇಲೆ ಬರ್ಲಕತ್ತೀರಿ. ಬಂದು 10-15 ನಿಮಿಷನಾಗೆ 9:30 ಆಯ್ತು. ನಿಮ್ಮದು ಸಮಯ ಪ್ರಜ್ಞೆ, ನಿಮ್ಮ ಸಾಧನೆ ಈ ಪಾಠದಲ್ಲಿ ಗಟ್ಟಿಗೊಳ್ಳುವ ಸಾಧನೆ ಇದು. ಈ ಸಂದರ್ಭವನ್ನು ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕು. ಇದನ್ನ ಬಿಟ್ಟು ನೀವು ಬರೀ ನಮ್ಮ ಪಾಠ ಕೇಳೋದಕ್ಕೆ ಕೂಡದು. ಇಲ್ಲಿ ರಾತ್ರಿ ನಾನು ಹೇಳೋ ಪಾಠ ಮುಖ್ಯ ಅಲ್ಲ, ನಿಮ್ಮ ರೂಢಿ ಪಾಠನೇ ಮುಖ್ಯ. ನೀವೆಲ್ಲ ರೂಢಿ ಪಾಠ ಏನೇನು ಪಾಠಗಳು ಹೇಳೋದದ ಎಲ್ಲ ಹೇಳೋದು ಮುಗಿದ ಮೇಲೆ ಸಮಯ ಉಳಿದ್ರೆ ನಾವು ಹೇಳ್ಬೇಕು. ನಮ್ಮದು ಸಂಜೆ ಪಾಠ ಮುಖ್ಯ ಅಲ್ಲವೇ ಅಲ್ಲ. ನೀವು ಏನು ಮಾಡ್ಲಕತ್ತೀರಿ? ಸಂಜೆಗೂ ನನಗೆ ಹೇಳಕತ್ಲಕತ್ತೀರಿ, ಮುಂಜಾನೆ ನನಗೆ ಹೇಳಕತ್ಲಕತ್ತೀರಿ. ನೀವೇನು ಮಾಡ್ತೀರಿ? ನಿಮ್ಮದು ನೀವು ಬುಕ್ಗಳು ತಗೊಂಡು ಹೇಳೋದು, ಕೇಳೋದು, ಓದೋದು, ಬರೆಯೋದು, ಸ್ವಾನುಭವ ಚಿಂತನ ನಿಮ್ಮದ್ರೊಳಗೆ ನೀವು ಮುಣಗ್ಬೇಕ ಬೇಡ? ಏನ್ ಮಾಡ್ತೀರಿ? ನಾಳೆ ಏನು 9:00 ಇಟ್ಬಿಡಮ್ಮ, ರಾತ್ರಿ 9:00 ಇಟ್ಬಿಡಮ್ಮ. ಕುಂದ್ರಕತ್ರಿ 12 ತನಕ. ಮತ್ತೆ 8:00 ಎಲ್ಲಿ ಬರ್ಲಿಕ್ಕೈತಿರಿ? ಯಾರು ಬರ್ತಾ ಇಲ್ಲಲ್ಲ. ಆಲ್ ಆರ್ ನೆಗ್ಲೆಕ್ಟಿಂಗ್ ದಿ ಶೆಡ್ಯೂಲ್. ಒಬ್ಬರದ್ದು ಹೇಳಕತ್ತಿಲ್ಲ, ಎಲ್ಲರದ್ದು ಹೇಳಕತ್ತೀನಿ. ನಾಗರತ್ನಮ್ಮ, ಕೊಟ್ರಯ್ಯ ಅವ್ರಿಬ್ರೇ ಫಸ್ಟ್ ಈಗ ಕಾಣ್ಲಕತ್ತಾರೆ. ಈಗ 2-3 ದಿವಸ ಆಯ್ತು ನೋಡ್ಲಕತ್ತೀನಿ. 8:00 ಯಾರು ಇಲ್ಲ ಅಲ್ಲಿ. ನಿಮ್ಗೆ ಅಡಿಗೆ, ಊಟ ಎಲ್ಲ ಮಾಡ್ಕೊತ ಲಿಂಕ್ ಆಪರೇಟ್ ಚಾಲು ಮಾಡ್ಕೊಂಡಕ್ಕೆ ಇದ್ರೊಳಗೆ ಇನ್ವಾಲ್ವ್ ಆಗ್ಲಿಕ್ಕೆ ಏನಾಗ್ಯದ? ಏನೆಲ್ಲ ಬಿಟ್ಟು ಇದಕ್ಕೆ ನಿಂದ್ರದದ. ಸಂಜೆ ಪಾಠ ಆರಾಮಾಗಿ ಅಟೆಂಡ್ ಆಗದ. ನೀವೆಲ್ಲ ಮಾಡೋದು ನೋಡಿದ್ರಿ ಅಂತಂದ್ರೆ ನಮ್ಮ ಕರೆಕ್ಟ್ ಸಂಜೆಗೆ 8:00 ನಂದೇ ಪಾಠ ಚಾಲು ಮಾಡ್ಕೊಂಡ್ಬಿಡ್ತೀನಿ. ಅವಾಗ ಬರ್ತೀರಿ ನೋಡಿ. ಹೆಂಗ ಬೇರೆ ಯಾರಿಗೆ ಚಾನ್ಸೇ ಕೊಡೋಲ್ಲ, ನಾನೇ ಚಾಲು ಮಾಡಿಬಿಡ್ತೀನಿ. ಒಂದು ತಾಸರೆ ನಿಮ್ಮದೆಲ್ಲರದು, 1 ತಾಸು ಮಿನಿಮಮ್, 1 ತಾಸು, ಒಂದು 5-6 ಜನರೇ ನಿಮ್ಮ ಗ್ರಂಥಗಳನ್ನು ತಗೊಂಡು ಒಂದು 10 ನಿಮಿಷ ಹೇಳೋ ಕೆಲಸ ಮಾಡಬೇಕು. ಆಮೇಲೆ ನಮಗೆ ಕೊಡ್ಬೇಕು. ಎಲ್ಲರೂ 9 ಮೇಲೆ ಬಂದಿಕೆ 9:30 ಆಯ್ತು, ಗುರುಗಳಿಗೆ ಕೊಡ್ರಿ ಅಂತ ಹೇಳಿ ಅದೇ ಊದಿದ ಪೀಪಿನೇ ಗುರು ಊದ್ಕೊತ್ ಕೂತಾನೆ. ಏನು ಅದ್ರಾಗ ಹೊಸದು ಹೇಳಕತ್ತಾನ? ಏನು ಇಲ್ಲೇ ಇಲ್ಲ. ನಿಶ್ಚಲ್ ದಾಸ್ ಹೊಸದು ಏನೂ ಇಲ್ಲ. ಕೇಳಿದ್ದು ಹೇಳಿದ್ದೆ. ನೀವು ಗಟ್ಟಿ ಆಗ್ಬೇಕಲ್ಲ, ಅದಕ್ಕೇನು ಮಾಡ್ಲಕತ್ತೀರಿ? ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ 197ನೇ ವಿಷಯಾಂಕ, ಪ್ರಮಾಣ ಮತ್ತು ಪ್ರಮಾಜ್ಞಾನದ ಲಕ್ಷಣಗಳು ಅಂತ ಏನದಲ್ಲ, ಅದರದು ರಿವಿಷನ್ ಮಾಡ್ತಾ ಇದ್ದಾರೆ. ಇದನ್ನ ಓದ್ಕೋತ ಹೋಗ್ತೀನಿ. ನಿಮ್ಗೆಲ್ಲ ಗೊತ್ತಿದ್ದದ್ದೇ ಅದ, ಕೇಳ್ಕೋತೋರಿ. ಎಲ್ಲಿ ತಿಳಿಲಿಲ್ಲ ಬ್ರೇಕ್ ಹಾಕ್ರಿ. ಯಾಕಂದ್ರೆ ಈ ಸಿಂಹಾವಲೋಕನ ರಿವಿಷನ್ ಒಳಗೆ ನೀವು ಸರಿಯಾಗಿ ತಿಳ್ಕೊಳ್ಳಿಲ್ಲ, ನಿಮ್ಮ ಸಂಶಯ ಹಂಗೆ ಉಳಿಸ್ಕೊಂಡ್ರಿ ಅಂತಂದ್ರೆ ಅದಕ್ಕಿಂತ ಪಾಪ ಮತ್ತೊಂದಿಲ್ಲ. ಡೌಟ್ ಒಟ್ಟ ಏನು ಉಳಿಬಾರ್ದು, ಎಲ್ಲ ಕ್ಲಿಯರ್ ಆಗ್ಬೇಕು ಅಂತ ಸಾಧನೆ ಮಾಡಬೇಕಿಲ್ಲ. ಪ್ರಮಾಣ ಮತ್ತು ಪ್ರಮಾಜ್ಞಾನದ ಲಕ್ಷಣಗಳನ್ನ ಹೇಳಿದ್ದೇವೆ. 197ನೇ ಅಂಕದಲ್ಲಿ ಯಾವುದೇ ಒಂದು ವಸ್ತುವಿನ ಜ್ಞಾನ ಆಗಬೇಕು ಅಂದ್ರೆ
ಅದಕ್ಕೆ ಒಂದು ಲಕ್ಷಣ ಅಂತ ಇರುತ್ತದೆ. ಈ ವಾಕ್ಯಗಳು ಚಂದ ತಿಳ್ಕೋಬೇಕು. ಯಾವುದೇ ಒಂದು ವಸ್ತುವಿನ ಜ್ಞಾನ ಆಗಬೇಕು ಅಂದ್ರೆ ಅದಕ್ಕೆ ಒಂದು ಲಕ್ಷಣ ಅಂತ ಇರ್ತದೆ. ಮತ್ತೇನಿರ್ತದೆ? ಅದಕ್ಕೊಂದು ಪ್ರಮಾಣ ಅಂತ ಇರ್ತದೆ. ಅದಕ್ಕೆ ಪ್ರಮಾಣದ ಲಕ್ಷಣ ಮತ್ತು ಪ್ರಮಾದ ಲಕ್ಷಣ ಇವೆರಡು ತಿಳಿಬೇಕು. ಪ್ರಮಾಣದ ಲಕ್ಷಣ ಮತ್ತು ಪ್ರಮಾ ಅಂದ್ರೆ ಏನು? ಪ್ರಮಾ ಜ್ಞಾನ. ಪ್ರಮಾ ಅಷ್ಟೇ ಪ್ರಮಾ ಅಂದ್ರೆ ಅದು ಪ್ರಮಾ ಜ್ಞಾನ ಅಂತ ತಿಳ್ಕೋಬೇಕು. ಪ್ರಮಾಣ ಅಂತಂದ್ರ ಇಂದ್ರಿಯಗಳು, ಪ್ರತ್ಯಕ್ಷ ಪ್ರಮಾಣದೊಳಗೆ ಇಂದ್ರಿಯಗಳು. ಮುಂದೆ ಅನುಮಾನ ಪ್ರಮಾಣ ಅವೆಲ್ಲವಷ್ಟು ಅದಕ್ಕೆ ಸಂಬಂಧಪಟ್ಟಂತೆ ಅಂತಃಕರಣದೊಳಗೆ ನಡೆಯುವ ಪ್ರೋಸೆಸ್ ಅವೆಲ್ಲ. ಯಾಕಂದ್ರೆ ಜ್ಞಾನಗಳಲ್ಲಿ ಬಹಳ ಪ್ರಕಾರ ಇದ್ದಾವೆ, ಬಹಳ ಪ್ರಕಾರದ ಜ್ಞಾನ ಅದಾವ. ಆ ಎಲ್ಲಾ ಜ್ಞಾನಗಳು ಏನಂತ ಪ್ರಮಾ ಅಂತ ಹೇಳಿಸಿಕೊಳ್ಳುವುದಿಲ್ಲ. ಜ್ಞಾನ ಬೇಕಾದಷ್ಟು ಆಗ್ತಾವ ಮುಂಜಾನೆ ಹಿಡಿದು ಸಂಜೆ ತನಕ, ಆದ್ರ ಅವೆಲ್ಲ ಪ್ರಮಾ ಅಂತ ಅನ್ನಿಸ್ಕೊಳ್ಳಂಗಿಲ್ಲ. ಪ್ರಮಾ ಜ್ಞಾನ ಅಂದ್ರೆ ಅಂತಃಕರಣ ವೃತ್ತಿ ಸಮೇತವಾದ ಜ್ಞಾನ. ಅದಕ್ಕೆ ಪ್ರಮಾ ಅಂತಾರ. ಎಲ್ಲ ಓಸು ಅಂತಃಕರಣ ವೃತ್ತಿ ಸಮೇತನೇ ಆಗಂಗಿಲ್ಲ. ಎಷ್ಟೋ ಜ್ಞಾನಗಳು ಅವಿದ್ಯೆಯಿಂದ ಆಗ್ತಿರ್ತಾವ. ಅವಿದ್ಯೆಯಿಂದ ಆಗಿ ಏನೋ ಒಂದು ಭ್ರಾಂತಿ ಜ್ಞಾನ, ಭ್ರಮ ಜ್ಞಾನ, ಸಂಶಯ ಜ್ಞಾನ, ಸ್ಮೃತಿ ಜ್ಞಾನ ಏನೇನೋ ಆಗ್ತಿರ್ತಾವ. ಆ ಮತಿ ಜ್ಞಾನ, ನಿಮ್ ಬುದ್ಧಿಲಿಂದ ನೀವೇ ತಿಳ್ಕೊಂಡ್ಬಿಟ್ಟಿರ್ತೀರಿ ಏನಾರು ಒಂದು. ಅವೆಲ್ಲ ಏನೋ ಆಗ್ತಾವ. ಅವೆಲ್ಲ ಪ್ರಮ ಅನ್ಸಂಗಿಲ್ಲ. ಅವೇನ್ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಯಾವುದಕ್ಕೂ ಅದು ಅನುಭವಕ್ಕೆ ಬಂದಿಲ್ಲ. ಮತ್ತೆ ಅಂತಃಕರಣದೊಳಗ ಹೊಗಿ ಕಂಡ್ರೆ ಅಲ್ಲಿ ಬೆಂಕಿ ಆದ ಅಂತೇಳಿ ಒಂದು ವಿಚಾರಪೂರ್ವಕವಾದಂತ ಒಂದು ಸಾಧನೆನೂ ಇಲ್ಲ. ಆ ರೀತಿ ಇರೋಂತ ಜ್ಞಾನಕ್ಕೆ ಪ್ರಮ ಅಂತ ಅನ್ನಕ್ಕ ಆಗಂಗಿಲ್ಲ. ಪ್ರಮ ಅಂತ ಹೇಳಿಸಿಕೊಳ್ಳಬೇಕಾಗಿತ್ತು ಅಂದ್ರೆ ಅದರ ಲಕ್ಷಣ ಏನು? ಪ್ರಮಾಣ ಅಂತ ಯಾವುದಕ್ಕೆ ಹೇಳುತ್ತಾರೆ ಅಂದ್ರೆ ಪ್ರಮಾಜ್ಞಾನಕ್ಕೆ ಯಾವುದು ಕಾರಣವಾಗಿರುತ್ತದೆಯೋ ಅದಕ್ಕೆ ಪ್ರಮಾಣ ಎಂದು ಕರೆಯುತ್ತಾರೆ. ಪ್ರಮಾಣ ಅಂದ್ರೇನು? ಪ್ರಮಾಜ್ಞಾನಕ್ಕೆ ಯಾವುದು ಕಾರಣವಾಗಿರುತ್ತದೆ ಅದಕ್ಕೆ ಪ್ರಮಾಣ ಎಂದು ಹೇಳಿಸಿಕೊಳ್ಳುತ್ತದೆ. ಕರಣ ಅಂತಂದ್ರೆ ಸಾಧನೆ, ಉಪಕರಣ ಅಂತಿರಲ್ಲ. ಯಾವುದಾದ್ರು ಒಂದು ವಸ್ತುಗಳು, ಸ್ಕ್ರೂ ಡ್ರೈವರ್, ಕಟಿಂಗ್ ಪ್ಲೇಯರ್ ಅದಾವಿಲ್ರಿ ಉಪಕರಣಗಳು. ಹಂಗ ಇಲ್ಲೇನದ ಕರಣಗಳು ಅಂತಂದ್ರೆ ಸಾಧನೆಗಳು. ಪ್ರಮಾಜ್ಞಾನಕ್ಕೆ ಸಾಧನೆ ಯಾವುದು? ಪ್ರಮಾಜ್ಞಾನ ಆಗಬೇಕಾದ್ರೆ ಯಾವ ಸಾಧನೆ ಇರ್ತದೆ ಅದನ್ನು ಪ್ರಮಾಣ ಎನ್ನುತ್ತಾರೆ. ಪ್ರಮಾಣ ಎಂದರೇನು? ಪ್ರಶ್ನೆ ಬರ್ಕೊಳ್ರಿ, ಅದಕ್ಕೆ ಉತ್ತರ ಪ್ರಮಾಜ್ಞಾನಕ್ಕೆ ಯಾವುದು ಸಾಧನವಾಗಿರುತ್ತದೆಯೋ ಅದನ್ನ ಪ್ರಮಾಣ ಎನ್ನುತ್ತಾರೆ. ಬರ್ಕೋರಿ ಅದು. ಮತ್ತೇನ್ ಬರ್ಕೊಂಡಿರಿ? ಕರೆಕ್ಟ್ ಓದಿ ಹೇಳ್ರಿ. ಏನ್ ಬರದ್ರಿ? ಪ್ರಮಾಜ್ಞಾನಕ್ಕೆ ಯಾವುದು ಸಾಧನವಾಗಿರುತ್ತದೆ ಅದಕ್ಕೆ ಪ್ರಮಾಣ ಎನ್ನುತ್ತಾರೆ. ಆಯ್ತು. ಈಗ ಏನಪ್ಪ ಅಂತಂದ್ರೆ ಒಂದು ಹೆಡ್ಡಿಂಗ್ ಇದು. ಇದ್ರ ಕೆಳಗೆ ಮುಂದೆ ಏನ್ ಬರೀಬೇಕು? ಸಾಮಾನ್ಯವಾಗಿ ರೂಪದ ಪ್ರಮಾಜ್ಞಾನಕ್ಕೆ, ಸಾಮಾನ್ಯವಾಗಿ ಇನ್ ಜನರಲ್ ರೂಪದ ಪ್ರಮಾಜ್ಞಾನಕ್ಕೆ ಯಾವುದು ಪ್ರಮಾಣ? ನೇತ್ರವೇ ಪ್ರಮಾಣ. ಇದು ಒಂದನೇ ವಾಕ್ಯ ಬರ್ಕೊಳ್ರಿ. ಮುಂದಿನ 4 ವಾಕ್ಯ ನಾನು ಹೇಳ್ಬೇಕ, ನೀವೇ ಬರೀತೀರ? ರೂಪದ ಪ್ರಮಾಜ್ಞಾನಕ್ಕೆ ನೇತ್ರವೇ ಪ್ರಮಾಣ. ಮುಂದೆ ಸಾಮಾನ್ಯವಾಗಿ ರೂಪದ ಪ್ರಮಾಣಕ್ಕೆ, ಪ್ರಮಾಜ್ಞಾನಕ್ಕೆ, ರೂಪದ ಪ್ರಮಾಜ್ಞಾನ. ನಿಮಗೆ ರೂಪದ ಬಗ್ಗೆ ಜ್ಞಾನ ಆಗ್ತದಲ್ಲ, ದೊಡ್ಡದು, ಸಣ್ಣದು, ಬಣ್ಣಗಳು, ದುಂಡಕಾದ, ಚೌಕಾದ, ಹೊಳಿತದು, ಡಿಮ್ ಅದು, ಇವೆಲ್ಲ ರೂಪದ ಪ್ರಮಾಜ್ಞಾನ ಆಗ್ತದಿಲ್ಲ ನಿಮಗೆ? ಎದರಿಂದ ಆಗ್ತದಪ್ಪ ಸಾಮಾನ್ಯವಾಗಿ ಅಂತಂದ್ರೆ ಅದಕ್ಕೆ ಯಾವ ಪ್ರಮಾಣದಿಂದ ನೀವು ರೂಪದ ಪ್ರಮಾಜ್ಞಾನ ಮಾಡ್ಕೋತೀರಿ ಅಂತಂದ್ರೆ ರೂಪದ ಪ್ರಮಾಜ್ಞಾನಕ್ಕೆ ನೇತ್ರವೇ
ಏನು ಪ್ರಮಾಣ. ಇದು ಒಂದನೇದ್ದಾಯ್ತು. ನೆಕ್ಸ್ಟ್ ಎರಡನೇದ್ದು ಸಾಮಾನ್ಯ. ಪ್ರತಿ ಸಲ ಬರಿಬೇಡ್ರಿ, ಒಂದೇ ಸಲ ಸಾಕು, ಮ್ಯಾಲ ಸಾಮಾನ್ಯವಾಗಿ. ನೆಕ್ಸ್ಟ್ ಶಬ್ದದ ಪ್ರಮಾಜ್ಞಾನಕ್ಕೆ ಶ್ರೋತ್ರವೇ ಪ್ರಮಾಣ. ಚಂದ ಸ್ವಚ್ಛ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ, ಎಲ್ಲರಿಗೂ ಕೇಳ್ಸಂಗ. ನಿಶ್ಚಲ್ ದಾಸ ಕೇಳ್ಬೇಕದು, ಬಹು ಅನ್ಬೇಕು ಅವನ್ ಕಿವ್ಯಾಗ. ಪ್ರಮಾಣ. ನನ್ ಬುಕ್ ಎಷ್ಟು ಚಂದ ಓದ್ಲಕತ್ತಾರಲ್ಲಪ್ಪ, ಕುಂತೀವ್ರಿ ಎಲ್ಲರೂ ಅಂತ ಮ್ಯಾಲ ಖುಷಿ ಪಡ್ತಿರ್ತಾನ ನೋಡಿ, ಪುಣ್ಯಾತ್ಮ. ತ್ವಗೇಂದ್ರಿಯ, ತ್ವಚ, ತ್ವಗೇಂದ್ರಿಯ ಅಂತಾರ. ನೇತ್ರೇಂದ್ರಿಯ, ಶ್ರೋತ್ರೇಂದ್ರಿಯ, ತ್ವಗೇಂದ್ರಿಯ, ತ್ವಚ ಚರ್ಮನೇ ಪ್ರಮಾಣ. ರಸದ ಪ್ರಮಾಜ್ಞಾನಕ್ಕೆ ದಿವ್ಯೇಂದ್ರಿಯವೇ ಪ್ರಮಾಣ. ನಾಲಿಗೆ ರಸನೇಂದ್ರಿಯ, ಜೀವೇಂದ್ರಿಯ, ನಾಲಿಗೆ. ಘ್ರಾಣೇಂದ್ರಿಯವೇ ಪ್ರಮಾಣ. ಘ್ರಾಣೇಂದ್ರಿಯ ಅಂದ್ರೆ ಯಾವುದು? ಮೂಗು. ನಿಮ್ಮ ಮೂಗಿನಿಂದ ಏನು ಮೂಸಿಸಿರಿ ಆ ವಾಸನೆಯನ್ನ ಯಾರು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ, ಅದು ಪ್ರಮಾಣ ಆಗಿಬಿಡ್ತು. ಅಲ್ಲಿ ಅದ ಈ ರೀತಿ ವಾಸನೆ ಇತ್ತು, ಸುಗಂಧ ಇತ್ತು, ದುರ್ಗಂಧ ಇತ್ತು, ಪ್ರಮಾಣ. ಸರ್ಟಿಫಿಕೇಟ್ ಇದ್ದಂಗ ಗೊತ್ತೈತ್ರ. ಪ್ರಮಾಜ್ಞಾನ ಮತ್ತು ಪ್ರಮಾಣ. ಪ್ರಮಾಜ್ಞಾನಕ್ಕೆ ಯಾವುದು ಸಾಧನ ಅಂದ್ರೆ ಕರಣವಾಗಿರುತ್ತದೆಯೋ ಅದೇ ಪ್ರಮಾಣ. ಪ್ರಮಾಜ್ಞಾನಗಳು ಯಾವುವು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಪ್ರಮಾಣಗಳು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಹೊಸದ್ ಏನ್ ಕರೀಲಿಕ್ಕೈತಿರಿ? ಶಬ್ದಗಳು ಚೇಂಜ್ ಆಗ್ಯಾವ ಅಷ್ಟೇ, ಎಲ್ಲ ಗೊತ್ತಿದ್ದೇವೆ. ಮುಂದೋಗಮ್ಮ. 5 ಜ್ಞಾನೇಂದ್ರಿಯಗಳು ಪ್ರಮಾಣವೆಂದು ಕರೆಯಲ್ಪಡುತ್ತವೆ. ಏನಿಲ್ಲ, ಡೈರೆಕ್ಟ್ ಒಂದೇ ವಾಕ್ಯದಾಗ ಹಾಕಿಬಿಟ್ಟಾರ ಅವರು. 5 ಜ್ಞಾನೇಂದ್ರಿಯಗಳಿಗೆ ಏನಂತಾರ? ಪ್ರಮಾಣವೆಂದು ಕರೆಯಲ್ಪಡುತ್ತದೆ. ಎಲ್ಲಿದು? ಪ್ರತ್ಯಕ್ಷ ಪ್ರಮಾಣದೊಳಗೆ ವರ್ಕ್ ಆಗ್ತದೆ ಇದು. ಯಾವ ಪ್ರಮಾಣ? ಪ್ರತ್ಯಕ್ಷ ಪ್ರಮಾಣದಾಗ ಬರ್ತದೆ ಇದ್ರದ್ದು ಲೆಕ್ಕ. 5 ಜ್ಞಾನೇಂದ್ರಿಯಗಳು ಪ್ರಮಾಣವೆಂದು ಕರೆಯಲ್ಪಡುತ್ತವೆ. ಈಗ ಮುಂದೆ ಪ್ರಮಾ ಜ್ಞಾನದ ಲಕ್ಷಣ. ಪ್ರಮಾ ಅಂದ್ರೆ ಏನು? ಪ್ರಮಾಜ್ಞಾನದ ಲಕ್ಷಣ. ಪ್ರಮಾಜ್ಞಾನಕ್ಕೆ ಯಾವುದು ಕರಣವಾಗಿರುವುದೋ ಅದು ಪ್ರಮಾಣ. ಪ್ರಮಾಣ ಜ್ಞಾನಕ್ಕೆ ಯಾವುದು ಕರಣವಾಗಿರುವುದೋ ಅದು ಪ್ರಮಾಣ. ಆದರೆ ಪ್ರಮಾಜ್ಞಾನ ಅಂತ ಯಾವುದಕ್ಕೆ ಅನ್ನಬೇಕು? ಅದು ಮೊದಲಿಂದ ವಾಕ್ಯ, ಮೊದಲಿಂದಕ್ಕೆ ಸಂಬಂಧಪಟ್ಟದ್ದು. ಈಗ ಪ್ರಮಾಜ್ಞಾನ ಅಂತ ಯಾವ ಜ್ಞಾನಕ್ಕೆ ಅನ್ನಬೇಕು ಅಂತಂದ್ರೆ ಅದಕ್ಕೆ 2-3 ಮುಖ್ಯ ಲಕ್ಷಣಗಳದಾವ. ಪ್ರಮಾಜ್ಞಾನ ಅಂತ ಯಾವುದಕ್ಕೆ ಅನ್ಬೇಕಂತಂದ್ರೆ ಅದು ಸ್ಮೃತಿಗಿಂತಲೂ ಭಿನ್ನವಾಗಿರಬೇಕು. ಪ್ರಮಾಜ್ಞಾನದ ಲಕ್ಷಣ ಸ್ಮೃತಿಗಿಂತಲೂ ಭಿನ್ನವಾಗಿರಬೇಕು. ಮತ್ತೆ ಎರಡನೇ ಲಕ್ಷಣ ಏನು? ಅಬಾಧಿತ ಅರ್ಥವನ್ನ ವಿಷಯ ಮಾಡುತ್ತಿರಬೇಕು. ಬಾಧಿತ ಅಂದ್ರೆ ಸುಳ್ಳಾಗದು, ಅಬಾಧಿತ ಅಂತಂದ್ರೆ ಸುಳ್ಳು ಆಗ್ಲಾರ್ದಂತ ಅರ್ಥವನ್ನು ವಿಷಯ ಮಾಡುತ್ತಿರಬೇಕು. ಅಬಾಧಿತ ಅರ್ಥವನ್ನ ವಿಷಯ ಮಾಡುತ್ತಿರಬೇಕು. ಅಂಥ ಜ್ಞಾನವೇ ಪ್ರಮಾ ಅಥವಾ ಪ್ರಮಾಜ್ಞಾನ.
ಇವೆಲ್ಲಿ ವಚನದಾಗ ಸಿದ್ಧಾಂತ ಶಿಖಾಮಣಿಗೆ ಇವು ಬರಂಗೇ ಇಲ್ಲ. ಇವು ಎಲ್ಲರ ಅದಾವನ್ರಿ ಸಿದ್ಧಾಂತ ಶಿಖಾಮಣಿಗ ವಚನದಾಗ ಎಲ್ಲರ ಇಂಥ ಮಾತುಗಳು ಇಲ್ಲೇ ಇಲ್ಲ. ಅವೆಲ್ಲ ನಾವು ಮೊದಲ ಭಾರಿ ದೊಡ್ಡ ಶಾಣ್ಯರ ಅಂತ ತಿಳ್ಕೊಂಡಿದ್ದೆ. ವಚನ ಸಾಹಿತ್ಯ ಸಿದ್ಧಾಂತ ಶಿಖಾಮಣಿ ಎಲ್ಲ ತಿಳ್ಕೊಂಡ್ಮೇಲೆ ಎಲ್ಲ ಭಾರಿ ಗೊತ್ತದ ತಿಳ್ಕೊಂಡೆವು. ಇವೆಲ್ಲ ಶಬ್ದಗಳು ಬಂದ್ಬಿಟ್ಟು ಅಲ್ಲ ಪರೇಶಾನ ಆಗ್ಬಿಟ್ಟೆ. ಇವು ಏನಪ್ಪ ಎಲ್ಲಿ ಅದಾವ ಏನು ತಿಳಿಯವಲ್ದಲ್ಲ. ಇದು ಹ್ಯಾಂಗ ಏನು ಪ್ರಮಾಣ ಅಂದ್ರೆ ಏನು, ಪ್ರಮಾಣ ಅಂದ್ರೆ ಏನು, ಪ್ರಮೇಯ ಅಂದ್ರೆ ಏನು ಎಲ್ಲ ಗದ್ಲಕ್ಕೆ ಬಿದ್ದ್ಬಿಟ್ಟಿತ್ತು. ಎಲ್ಲಿ ಇಲ್ರಿ ಇವು ಶಬ್ದಗಳು. ವೇದಾಂತ ಸಿದ್ಧಾಂತದೊಳಗೆ ಒಂದೇ ಅದಾವು. ಲೈವ್ ಕಣ್ಣೆದ್ರ ಕಾಣಿಸ್ತಿರ್ಬೇಕು. ಈಗ ಸದ್ಯ ಕಿವ್ಯಾಗೆ ಕೇಳಿಸ್ತಿರ್ಬೇಕು, ಚರ್ಮಕ್ಕೆ ಸ್ಪರ್ಶಿಸ್ತಿರ್ಬೇಕು, ಮೂಗಿಗೆ ಮೂಸಿಸ್ತಿರ್ಬೇಕು, ನಾಲಿಗೆಗೆ ರುಚಿಸ್ತಿರ್ಬೇಕು. ಅಂತ ಒಂದು ಲೈವ್ ಜ್ಞಾನ ಏನ್ ಆಗ್ಲಿಕ್ಕತ್ತದ ಅದಕ್ಕೆ ಪ್ರಮಾದ ಜ್ಞಾನ ಅಂತ. ಎಂದರೆ ಹಿಂದೆ ರುಚಿಸಿದ್ದು, ಹಿಂದೆಲ್ಲೋ ಒಂದು ಚೌಕ್ನಾಗ ಒಂದು ಯಾವ್ದೋ ಹೋಟೆಲ್ ಇತ್ತು, ಅಲ್ಲಿ ಮಸಾಲೆ ದೋಸೆ ತಿಂದಿದ್ದೆ. ಮಂತ್ರಾಲಯಕ್ಕೆ ಬಂದ್ರಿ ಅಂದ್ರೆ ಅದ್ರ ಮುಂದೊಂದು ಟಿಫಿನ್ ಅದು ಸೆಂಟರ್, ಮಂತ್ರಾಲಯದ ಗುಡಿ ಮುಂದೆ ಅಲ್ಲಿ ಟಿಫಿನ್ ಬಹಳ ಚಂದ ಇತ್ತು. ಮಂತ್ರಾಲಯ ಟಿಫಿನ್ ರೂಮ್ ಮತ್ತೇನೋ ಅದ ಅಲ್ಲಿ. ಹಿಂಗ ಒಂದ್ ಏನಾರೆ ನೆನಪು ಮಾಡ್ಕೊಂಡು ಅದು ಪ್ರಮಾದ ಜ್ಞಾನ ಅಲ್ಲ. ಈಗ ತಿಂತಿರ್ಬೇಕು ನೀವಲ್ಲಿ. ಸ್ಮೃತಿಗಿಂತ ಭಿನ್ನವಾಗಿರಬೇಕು. ಎಂದೋ ಕೇಳಿದ್ದು, ಎಲ್ಲೋ ಓದಿದ್ದು, ಎಲ್ಲೋ ನೋಡಿದ್ದು ಅದು ಪ್ರಮಾದ ಜ್ಞಾನ ಅಲ್ಲ. ಅದೆಲ್ಲ ಸ್ಮೃತಿ ಜ್ಞಾನದ ಹೊರತು. ಅದಕ್ಕೆ ಪ್ರಮಾದ ಜ್ಞಾನ ಅಂದ್ರೆ ಸ್ಮೃತಿಗಿಂತಲೂ ಭಿನ್ನವಾಗಿರಬೇಕು. ಮತ್ತದು ಮಾಡಿದ ಅರ್ಥ ಎಂಥದಿರ್ಬೇಕಂತಂದ್ರೆ ಅಬಾಧಿತ ಇರ್ಬೇಕು. ಬಾಧೆಗೊಳ್ಳದಂತಂದ್ರೆ ಸುಳ್ಳಾಗದು. ಈ ಅರ್ಥ ಹೆಂಗಿರ್ಬೇಕು? ಅಬಾಧಿತ, ಸುಳ್ಳು ಆಗ್ಲಾರ್ದಂತ ಜ್ಞಾನ ಇರ್ಬೇಕು. ಅಂತ ಜ್ಞಾನವೇ ಪ್ರಮಾದ ಜ್ಞಾನ. ಅಂತ ಜ್ಞಾನವೇ ಅಥವಾ ಪ್ರಮಾದ ಜ್ಞಾನ. ಗೊತ್ತಾಯ್ತರ? ಎರಡು ವಾಕ್ಯ ನೆನ್ಪಿಟ್ಕೋತೀರಾ? ಒಂದು ಸ್ಮೃತಿಗಿಂತ ಭಿನ್ನವಾಗಿರಬೇಕು, ಇನ್ನ ಒಂದು ಅಬಾಧಿತ ಅರ್ಥವನ್ನು ವಿಷಯ ಮಾಡುತ್ತಿರಬೇಕು. ಪ್ರಮಾದ ಜ್ಞಾನದ ಎರಡು ಲಕ್ಷಣಗಳು ಹೇಳ್ರಿ. ಸ್ಮೃತಿ ಜ್ಞಾನಕ್ಕಿಂತಲೂ ಭಿನ್ನವಾಗಿರಬೇಕು ಮತ್ತು ಅಬಾಧಿತ ಅರ್ಥವನ್ನು ವಿಷಯ ಮಾಡುತ್ತಿರಬೇಕು. ಪ್ರಮಾಜ್ಞಾನ ಸ್ಮೃತಿಗಿಂತಲೂ ಭಿನ್ನವಾಗಿರಬೇಕು ಮತ್ತು ಅಬಾಧಿತ ಅರ್ಥವನ್ನ ವಿಷಯ ಮಾಡುತ್ತಿರಬೇಕು. ಪ್ರಮಾಜ್ಞಾನ ಅಂತಾರೆ. ಹಿಂದೆ ಎಂದೋ ಅನುಭವಿಸಿದ್ದಲ್ಲ, ಮತ್ ಮುಂದೆ ಎಂದೋ ಅನುಭವಿಸ್ಬೇಕನ್ನೋದನ್ನು ಅಲ್ಲ. ಈಗ ಸದ್ಯ ನಡೆದಿರ್ಬೇಕದು ಲೈವ್. ಅದೇ ಪ್ರಮಾದ ಜ್ಞಾನ. ಈಗ ಸದ್ಯ ನಮಗ್ ಪಾಠ ನಡೆದವಲ್ಲ, ಇದು ಲೈವ್, ಇದು ಪ್ರಮಾದ ಜ್ಞಾನ. ಈಗ ನಾವು ವಾಟ್ಸ್ಆಪ್ ರೆಕಾರ್ಡ್ ಮಾಡಿ ಹಾಕ್ತೀನಲ್ಲ, ಅದು ಸ್ಮೃತಿ ಜ್ಞಾನ ಅಷ್ಟೇ. ನೆಕ್ಸ್ಟ್, ಸ್ಮೃತಿ ಜ್ಞಾನ ಕೂಡ ಒಂದು ಜ್ಞಾನವೇ. ಸ್ಮೃತಿ ಜ್ಞಾನ ಅನ್ನೋದು ಒಂದು ಜ್ಞಾನನೇ. ಮತ್ತೆಲ್ಲ ಓಟು ನೆನಪದ ತಿಳ್ಕೆ ಆರಾಮದೀವಿ ನಾವು. ಹಿಂದೆಲ್ಲ ಏನೇನು ಮಾಡಿದ್ರೆ ಏನೇನು ಆತದ ಅನ್ನೋದು ನಮ್ಗೆಲ್ಲ ನಾಲೆಜ್ ಇದ್ದದಕ್ಕೆ ನಾವೇನಾಗಿವಿ ಈಗ ಸುರಕ್ಷಿತವಾಗಿದ್ದೀವಿ. ರೋಡ್ ಮೇಲೆ ಹೋಗ್ಬೇಕಾದ್ರೆ ಹೆಂಗ್ ನಡಿಬೇಕು, ಬಸ್ ಸ್ಟ್ಯಾಂಡ್ನಾಗ ಹೋಗ್ಬೇಕಾದ್ರೆ ಹೆಂಗಿರ್ಬೇಕು, ಹೋಟೆಲ್ನಾಗ ಹೋದ್ರೆ ಹೆಂಗಿರ್ಬೇಕು, ಮನೆಯಾಗ ಹೆಂಗಿರ್ಬೇಕು, ಕರೆಂಟ್ ಮುಟ್ಟಬಾರ್ದು, ನೀರಾಗ ಮುಣಗಬಾರ್ದು, ಏನ್ ಬೇಕಾದ್ರೂ ಯಾವಾಗ ಬೇಕಾವಾಗ ತಿನ್ನಬಾರ್ದು, ಆರೋಗ್ಯ ಕೆಡಿಸ್ಕೋಬಾರ್ದು. ಇವೆಲ್ಲ ನಾಲೆಜ್ ಅದಾವೆಲ್ಲ ನಮ್ಮಲ್ಲಿ. ಇದೆಲ್ಲ ನಾಲೆಜ್ ಎದ್ರಾಗ ಸ್ಮೃತಿ ಜ್ಞಾನದಾಗ ಅದಾವ. ಸ್ಮೃತಿ ಜ್ಞಾನದಾಗ ಅದ. ಸಣ್ಣ ಹುಡುಗರಿದ್ದಾಗ ಹೇಳ್ರಿ, ಮುಖ ತೊಳ್ಕೋರಿ, ಹಲ್ ತಿಕ್ಕೋರಿ, ಸ್ನಾನ ಮಾಡ್ರಿ, ಬಟ್ಟೆ ಹಾಕೋರಿ, ಹಿಂಗೆಲ್ಲ ಕಲಿಸ್ತಿದ್ರು ತಂದೆ ತಾಯಿ. ಮುಂದದು ಸ್ಮೃತಿ ಒಳಗೆ ಹೊಕ್ಕೊಂಡ್ಬಿಡ್ತಾವ. ಹೊಕ್ಕೊಂಡೇನಾಯ್ತು, ಈಗೇನ್ ಆಟೋಮೆಟಿಕ್ ಅದು ನಡೆದ್ ಬಿಟ್ಟಾವ. ಒಟ್ಟು ಒಳಗದ ಸ್ಮೃತಿ ಒಳಗದ, ನಿಮ್ಮ ಚಿತ್ತದೊಳಗದ, ಅಂತಃಕರಣದಾಗನೂ ಅದ. ಅದು ಅವಿದ್ಯ ವೃತ್ತಿ ಯಾಕ ಚಿತ್ತದೊಳಗೆ ಅದ, ಅಂತಃಕರಣದಾಗೆ ಅದ ಇದೆಲ್ಲ.
ನಿಮ್ಮ ಅಂತಃಕರಣದಾಗ ಅದಲ್ಲ ಚಿತ್ತ ಚಿತ್ತ ಮನ ಬುದ್ಧಿ ಚಿತ್ತ ಅಹಂಕಾರ ಚಿತ್ತದೊಳಗದಲ್ಲ ಚಿತ್ತದೊಳಗದ. ಅದಕ್ಕೆ ಸ್ಮೃತಿ ಜ್ಞಾನ ಕೂಡ ಒಂದು ಜ್ಞಾನವೇ. ಆದರೆ ಪ್ರಮಾಜ್ಞಾನವು ಸ್ಮೃತಿ ಜ್ಞಾನಕ್ಕಿಂತ ಭಿನ್ನವಾಗಿರಬೇಕು. ಇದನ್ನು ಜ್ಞಾನನೇ. ನಮಗೆಲ್ಲ ಅನುಭವ ಏನದ ಅದೆಲ್ಲ ಜ್ಞಾನನೇ. ಹಿಂದಿಂದೆಲ್ಲ ಅನುಭವ ಜ್ಞಾನನೇ ಆದರೆ ಈಗ ಸದ್ಯ ಲೈವ್ ಏನದ ಇದೇ ಬೇರೆ, ಅದು ಮೆಮೊರಿ ಏನದ ಅದೇ ಬೇರೆ. ಸ್ಮೃತಿ ಜ್ಞಾನ, ಭ್ರಾಂತಿ ಜ್ಞಾನ, ಸಂಶಯ ಜ್ಞಾನ ಇತ್ಯಾದಿ ಜ್ಞಾನಗಳು, ಭ್ರಾಂತಿ ಜ್ಞಾನ, ಭ್ರಮ ಜ್ಞಾನ ಏನೇನದವಲ್ಲ ಎಲ್ಲ ಇತ್ಯಾದಿ ಜ್ಞಾನಗಳು. ಇವು ಜ್ಞಾನಗಳೇ. ಪರಂತು ಸ್ಮೃತಿ ಜ್ಞಾನವು ಪ್ರಮಾಣಜನ್ಯ ಅಲ್ಲ. ಇವು ಯಾವ ಪ್ರಮಾಣಗಳಿಂದ ಹುಟ್ಟಿದ್ದಲ್ಲ. ಇವು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳಿಂದ ಹುಟ್ಟಿಲ್ಲವು. ಹಿಂದೆ ನೆನಪದವು ಅಷ್ಟೇ. ಅವು ಹಿಂದಿಂದ ಯಾವುದರ ನೆನಪಾಗ ಹುಲಿ ಗಿಲಿ ಏನಾರ ನಿಮ್ ಕಣ್ಣಿಲಿಂತ ಏನಾರ ಉಪಯೋಗ ಆಗಕತ್ತದೇನೋ, ಅದಕ್ಕೆ ಕಣ್ಣಿಲಿಂತ ಉತ್ಪನ್ನ ಆಗ್ಯಾವೇನು? ಕಣ್ಣಿಲಿಂತ ನೋಡ್ಲಕತ್ತೀರೇನು ಹಿಂದಿಂದ ನೆನಪಾಗಿದ್ದು? ಈಗ ನಿಜವಾದ ಹುಲಿ ನಿಮ್ ಕಣ್ಣಿಂದ ನೋಡ್ಲಕತ್ತೀರಿ. ಹಿಂದಿಂದ ನೆನಪು ಹುಲಿ ನೋಡಿದ್ದು ನೆನಪು ಮಾಡೋದ್ರಾಗ ನಿಮ್ ಕಣ್ಣೇನಾರ ಕೆಲಸ ಮಾಡ್ಲಕತ್ತವನದ್ರಾಗ ಇಲ್ಲ. ಪ್ರಮಾಣದಲ್ಲಿ ಇಲ್ಲವು, ಪ್ರಮಾಣದಿಂದ ಜನ್ಯ ಆಗಿಲ್ಲವು. ಯಾವುದು ಸ್ಮೃತಿ ಜ್ಞಾನಕ್ಕಿಂತ ಭಿನ್ನವಾಗಿರುತ್ತದೋ ಮತ್ತು ಅಬಾಧಿತವಾದ ಯಥಾರ್ಥ ಅರ್ಥವನ್ನ ವಿಷಯ ಮಾಡುತ್ತದೆ ಅದು ಪ್ರಮಾಜ್ಞಾನ. ಇದು ಪ್ರಮಾಣಜನ್ಯವಿರುತ್ತದೆ. ಯಾವುದು ಸ್ಮೃತಿ ಜ್ಞಾನ ಬಿಟ್ಟು, ಈ ಪ್ರಮಾಜ್ಞಾನ ಬಿಟ್ಟು ಸ್ಮೃತಿ, ಭ್ರಮ, ಅವು ಏನೇನದವ ಎಲ್ಲ ಓಸು ಏನದವ ಸಂಶಯ ಜ್ಞಾನ, ಅವು ಪ್ರಮಾಣಜನ್ಯ ಅಲ್ಲ. ಹೀಗಾಗಿ ಸ್ಮೃತಿ ಜ್ಞಾನವು ಪ್ರಮಾಣಜನ್ಯವಲ್ಲ. ಪ್ರಮಾಣಜನ್ಯ ಯಾವುದು? ಪ್ರಮಾ ಜ್ಞಾನ. ಪ್ರಮಾಜ್ಞಾನವೇ ಪ್ರಮಾಣಜನ್ಯ. ಸ್ಮೃತಿ ಜ್ಞಾನ ಪ್ರಮಾಣಜನ್ಯವಲ್ಲ. ಆದ್ದರಿಂದ ಅದನ್ನು ನಾವು ಪ್ರಮಾ ಅಂತ ಅನ್ನುವುದಿಲ್ಲ. ಸ್ಮೃತಿ ಜ್ಞಾನವು ಪ್ರಮಾಣಜನ್ಯವಲ್ಲ, ಅದು ಸಂಸ್ಕಾರಜನ್ಯವಿದೆ. ಹಿಂದ ಯಾವಾಗೋ ನಿಮಗೆ ಅದರದ್ದು ಸಂಸ್ಕಾರ ಆಗ್ಯದ, ಆ ಸಂಸ್ಕಾರಜನ್ಯ ಅದು ಹುಟ್ಲಕ್ಕೆ ಒಂದೇನ್ರ ಕಾರಣ ಬೇಕಲ್ಲ. ವಾಸನಾಜನ್ಯ. ಸಂಸ್ಕಾರ ಅಂದ್ರೆ ವಾಸನೆ, ಹಿಂದಿನ ವಾಸನೆ. ಇದೇ ಜನ್ಮದ ಗತಕಾಲ ಇರ್ಬೋದು ಅಥವಾ ಪೂರ್ವ ಜನ್ಮದ ವಾಸನೆ ಇರ್ಬೋದು. ಅವುಗಳಿಂದ ಏನಾಗ್ತದ? ಸ್ಮೃತಿಗಳು ಉಂಟಾಗ್ತಿರ್ತಾವ. ಅದು ಸ್ಮೃತಿ ಜ್ಞಾನದ ಲಕ್ಷಣ. ಈಗೇನಾಯ್ತು? ಪ್ರಮಾಜ್ಞಾನದ ಲಕ್ಷಣ ಆಯ್ತು. ಪ್ರಮಾಣ ಅಂದ್ರೆ ಗೊತ್ತಾಯ್ತು. ಈಗೇನದ? ಸ್ಮೃತಿ ಜ್ಞಾನದ ಲಕ್ಷಣ. ಸ್ಮೃತಿ ಹೆಂಗಪ್ಪ? ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯಂ ಸ್ಮೃತಿ ಜ್ಞಾನಂ. ಉದ್ಭೂತ ಅಂದ್ರೆ ಒಮ್ಮಿದೊಮ್ಮಿಗೆ ಯಾವುದೇ ನೋಡಿದ, ಕೇಳಿದ, ಮುಟ್ಟಿದ, ಮೂಷಿಸಿದ, ರುಚಿಸಿದ ಅನುಭವವೇನಿದೆಯಲ್ಲ, ಆ ಅನುಭವವು ತನ್ನ ಸಂಸ್ಕಾರವನ್ನು ಅಂತಃಕರಣದೊಳಗೆ ಬಿಟ್ಟು ಹೋಗುತ್ತದೆ. ಹಿಂದೆ ಯಾವುದೋ ಹಿಂದಿನ ಕಾಲದ್ದು ಅದನ್ನ ನೀವು ನೋಡಿದ್ದು, ಆ ವಸ್ತು ಈಗ ನಿಮ್ಮ ಕಣ್ಣೆದರಿಲ್ಲ. ಆದ್ರೆ ಅದೇನ್ ಮಾಡ್ಯದ? ತನ್ನ ಸಂಸ್ಕಾರ ಅದ್ರಾಗ ಬಿಟ್ಟು ಹೋಗ್ಯದ. ಹೆಂಗ್ ಬಿಟ್ಟು ಹೋಗ್ತದ ಹೇಳ್ರಿ? ನೀವು ಆಗ್ರಾಕ್ ಹೋಗಿ ತಾಜ್ ಮಹಲ್ ನೋಡಿ ಬಂದಿರಿ 25 ವರ್ಷದ ಹಿಂದ. ಆ ತಾಜ್ ಮಹಲ್ ಏನ್ ಮಾಡ್ಯದ? ಅದೇ ಹೆಂಗ್ ಉಳಿದದ? ನಿಮ್ ಒಳಗೆ ಉಳಿಬೇಕಾದ್ರೆ ಅಷ್ಟು ದೊಡ್ಡ ತಾಜ್ ಮಹಲ್ 25 ವರ್ಷಲಿಂದ ಹಂಗೆ ಹೆಂಗ್ ಉಳಿತದ? ನಿಮ್ಮ ವೃತ್ತಿ, ಅಂತಃಕರಣ ವೃತ್ತಿ ಹೋಗಿ ತಾಜ್ ಮಹಲಿನ ಆಕಾರ ತಾಳದ ಆಭರಣ ಭಂಗ ಮಾಡ್ಯದ. ತಾಜ್ ಮಹಲ್ ಅಂದ್ರೆ ಏನಂತ ಗೊತ್ತಿದ್ದಿದ್ದಿಲ್ಲ. ತಾಜ್ ಮಹಲ್ ಹತ್ರ ಹೋಗಿ ನಿಮ್ಮ ಅಂತಃಕರಣ ವೃತ್ತಿ ಏನ್ ಮಾಡ್ಯದ? ತಾಜ್ ಮಹಲಿಂದ ಆಕಾರ ತಾಳ್ಬಿಟ್ಟು ಹೋಗಿ ಅದೆಲ್ಲ ನೋಡಿ ಅದರ ಆಕಾರ ತಗೊಂಡು ಏನ್ ಮಾಡ್ತು? ಮತ್ತೆ ವಾಪಸ್ ಬಂದು ಕೂತ್ಬಿಡ್ತು. ಒಂದು ಸಾರಿ ಹೋಗಿ ಅದರದು ಆಕಾರ ತಾಳಿ ಮತ್ತೆ ವಾಪಸ್ ತಾನು ಒಳಗೆ ಬಂದು ಕೂತ್ ಬಿಡ್ತು. ಅದೇ ಸಂಸ್ಕಾರ, ಮತ್ತಿನ್ನೇನಿಲ್ಲ. ಒಂದು ಸಾರಿ ನಿಮ್ಮ ಅಂತಃಕರಣ ಆ ವಸ್ತುವಿನ ಆಕಾರ ತಾಳಿ
ಅಂದ್ರೇನು? ವಿಷಯದ ಸಂಬಂಧ ಹೊಂದಿ ಆ ವಸ್ತುವಿನ ಆಕಾರ ತಾಳಿ ಅದರ ಆವರಣ ಭಂಗ ಮಾಡಿ ಏನ್ ಮಾಡ್ತದ? ಅದರ ಆಕಾರ ತಾಳತು. ಆಕಾರ ತಾಳಿದಾಗ ಅದ್ರ ಜೊತೆಗೆ ಒಂದು ಆಭಾಸ ಅದಲ್ಲ, ಆ ಆಭಾಸ ಇದು ತಾಜ್ ಮಹಲ್ ಅಂತ ಹೇಳಿರ್ತದೆ. ಇದು ತಾಜ್ ಮಹಲ್ ಅಂತದ ಆಭಾಸ ಹೇಳ್ತದ. ನಿಮ್ಮ ವೃತ್ತಿ ಅದರ ಆವರಣ ಭಂಗ ಮಾಡಿ ತಾಜ್ ಮಹಲಿನ ಆಕಾರ ತಾಳತದ. ತಾಳಿದ ಮ್ಯಾಲ ಅದು ವಾಪಸ್ ಬಂದು ಅಂತಃಕರಣದ ಚಿತ್ತದೊಳಗೆ ಒಂದು ಫೈಲ್ ಒಗೆದು ಬಿಡ್ತದೆ. ನಿಮ್ಮ ಚಿತ್ತದೊಳಗೆ ಹೋಗಿ ಚಿತ್ರ ನೋಡಿ ಬಂದು ಮೆಮೊರಿನೇ ಮತ್ತದು. ಅದಕ್ಕೆ ಮದುವೆ ಆಗ್ಲಾರ್ದ ಹುಡುಗರು ಹುಡುಗಿಯರು ದೂರ ಇರುವಂತ ಯಾಕೆ ಅಂತಾರ ಅಂದ್ರ, ಯಾವ್ದಾರ ಒಂದು ಫೈಲ್ ಒಳಗೆ ಹಾಕೊಂಡು ಕೂತವತ್ತಂದ್ರೆ ಏನ್ ಮಾಡ್ಬೇಕು ಅವ್ರ ಚಿತ್ತ? ಅವ್ರು ಒಂದ್ ಯಾವ್ದಾರ ಹೋಗಿ ಅದರ ಆಕಾರ ತಾಳಿ ಈ ಒಂದು ಅಂತಃಕರಣ ವೃತ್ತಿ ಹೋಗಿ ಅದರ ಆಕಾರ ತಾಳಿ ಆ ಹುಡುಗಂದೋ ಆ ಹುಡುಗಿದೋ ಶಬ್ದನೋ ಸ್ಪರ್ಶನೋ ರೂಪನೋ ರಸನೋ ಗಂಧನೋ ಯಾವುದೋ ಒಂದು ತಗೊಂಡು ಫೈಲ್ ಮಾಡಿ ಒಳಗ ಸಂಸ್ಕಾರ ಹೊಂದಿ ಬಿಡ್ತು ಅಂತಂದ್ರೆ ಮುಂದೆ ಕಟ್ಕೊಂಡವ್ರ ಪರಿಸ್ಥಿತಿ ಏನು? ಅದು ಬುದ್ಧಿ ಕಂಪೇರ್ ಮಾಡ್ತಿರ್ತದ. ಹಳಿ ಫೈಲ್ ಚಲೋ ಅದು, ಹೊಸ ಫೈಲ್ ಚಲೋ ಅದು. ಅದಕ್ಕೆ ಸ್ವಲ್ಪ ದೂರ ಇರ್ರಿ. ಯಾವುದು ಸಂಸ್ಕಾರಗಳನ್ನ ಒಳಗೆ ಹಾಕೊಳಕ್ ಬೇಡ ಅಂತ ಅವ್ರಿಗೊಂದು ಕಲಿಸ್ತಿರ್ತಾರೆ. ಬ್ಯಾಡ ಅಂತ ಹೇಳಿದ್ರು ಏನ್ 24 ತಾಸು ತಂದೆ ತಾಯಿ ಮಕ್ಕಳ ಬೆನ್ನ ಹತ್ತುತ್ತಾರ? ಎಲ್ಲ ಓದ್ಲಕ್ಕ ಬರಿಲಕ್ಕ ನೌಕರಿ ಮಾಡ್ಲಕ್ಕ ಎಲ್ಲರ ವಾದಲ್ಲಿ ಖರೆ ಹೇಳ್ಬೇಕಂದ್ರ ಬೆಂಗಳೂರಾಗ ಏಸೋ ಮಂದಿ ಮದುವೆನೇ ಆಗ್ಲಕ್ ತಯಾರಿಲ್ಲ. ಸುಮ್ ಹಂಗೆ ಇರ್ಬೇಕಂತಾರ. ಲಿವ್ ಇನ್ ಟುಗೆದರ್ ಅಂತ ಹೇಳಕ್ಕೆ ಸುಮ್ ಒಂದು ರೂಮ್ ಮಾಡ್ಕೊಳ್ಳೋದು, ಇಬ್ರು ಹುಡುಗ ಹುಡುಗಿ ಗಂಡ ಹೆಂಡತಿ ಇದ್ದಂಗೆ ಇರ್ತಾರ. ಅವ್ರು ಮುಂದವ್ರ ಪರಿಸ್ಥಿತಿಯನ್ನು ಮಾಡ್ಕೊಂಡವ್ರು ಇಂಥವ್ರಿಗೆ ಮಾಡ್ಕೊಂಡವ್ರು. ಅದಕ್ಕೇನದ ಸಂಸ್ಕಾರಗಳು ಅಂತೇನದವ, ವಾಸನೆಗಳು ಅಂತೇನದವ, ಅವು ಸಾರಿನ ಬೊಗಾಣಿ, ಪಲ್ಯದ ಬೊಗಾಣಿ, ಅದು ಎಷ್ಟು ಸಾಬೂನ್ ಹಚ್ಚಿ ತೊಳೆದ್ರೂ ಏನಾಗ್ತದ? ಮೂಗಿನ ಬಲ್ಲಿ ತಗೊಂಡು ಆದ್ರೆ ಮಸಾಲೆ ಘಾಟ್ ಹೆಂಗ್ ಹೊಡಿತದ ಹಂಗ ವಾಸನೆ ನಿಮ್ ಕಣ್ಣೆದ್ರೆ ಏನು ಕಾಣಲ್ಲ. ಒಳಗ್ ವಾಸನೆ ಚಂದ ಪೌಡರು ಸ್ನೋ ಹಚ್ಕೊಂಡು ಕುಂಕುಮ ಬಣ್ಣ ಲಿಪ್ಸ್ಟಿಕ್ಕು ರೇಷ್ಮೆ ಸೀರೆ ಹೂವ ಎಲ್ಲ ಹಚ್ಕೊಂಡು ಮುಂದೆ ಕೂತಿರ್ತಾರ ನೋಡ್ಲಿ ಅಂತೇಳಿ. ಒಳಗಿನ ವಾಸನೆ ಹೆಂಗ್ ಗೊತ್ತಾಗ್ತದೆ? ಒಳಗೆ ಏನ್ರ ವಾಸನೆ ಇತ್ತಂತಂದ್ರೆ ಕಟ್ಕೊಂಡವನ್ ಫಜಿತಿ ಏನದು? ಇವನು ಏನೋ ಒಂದು ಯಾರ್ಯಾರ ಸಂಗಟ ತಿರುಗಿದ್ದೇನೋ ಒಂದು ಇವೊಂದೊಂದು ವಾಸನೆ ಇಟ್ಕೊಂಡಿದ್ನಂದ್ರ ಇವನ್ ಒಳಗೆ ಬುದ್ಧಿ ಏನ್ ಮಾಡ್ತಿರ್ತದ? ಅದು ಚಲೋನೋ ಇದು ಚಲೋನೋ, ಅದೇ ಚಲೋ ಇತ್ತು ಅದು ಬಿಟ್ಟು ಇದಕ್ಕೆ ಬಂದೆ ನೋಡು, ಮತ್ ಇದು ಎಂತ ಸಿಕ್ಕತ್ ನೋಡು, ಅಲ್ಲೇ ಅದು ಚಲೋ ಇದ್ದಿದ್ದಿಲ್ಲ ಇದು ಚಲೋ ಇತ್ತು, ಏನಾರ ಒಂದು ಚಾಲು ಆಗ್ಬಿಡ್ತಾವ. ಜೀವನ ಕಷ್ಟ ಆಗ್ಬಿಡ್ತದ. ಸಂಸ್ಕಾರ ಬೀಡಿ ಸೇದೋದು ಗೊತ್ತೇ ಇಲ್ಲ. ಯಾವನೋ ಒಬ್ಬ ಬಂದ ದೋಸ್ತ ಸೇದ್ ಏನಾಗ್ತದ ಅಂತೇಳಿ ಬೀಡಿ ಸೇದಿಸಿ ಹೋಗ್ಬಿಟ್ಟ. ಬೀಡಿನೂ ಸುಟ್ಟೋಯ್ತು, ಸೇದವನು ಸೇದದ, ಸೇದಿಸಿದವನು ಹೋದ. ಅಲ್ಲಿ ಏನು ಇಲ್ಲ, ಕಡ್ಡಿ ಇಲ್ಲ, ಬೀಡಿ ಇಲ್ಲ, ಸೇದಿಸಿದವಿಲ್ಲ. ಆದ್ರೆ ಒಂದೇನು ಉಳಿತಲ್ಲಿ? ಸಂಸ್ಕಾರ ಉಳಿತಲ್ಲ, ಬೀಡಿ ಸೇದಿದ ವಾಸನೆ. ಜನ್ಮಾಂತರದ ವಾಸನೆಗಳನ್ನ ತಗೊಂಡು ಬಂದಿವಿ ಅಂತ ನಾವು ನಮ್ಮ ಬುದ್ಧಿ ಒಳಗೆ. ಆ ಸಂಸ್ಕಾರಗಳು ಯಾವಾಗ ಬೇಕಾವಾಗ ಉದ್ಭೂತ ಅಂದ್ರೆ ಒಮ್ಮಿಗೆ ಎದ್ದು ಬಿಡ್ತಾವು. ಹಿಂಗೆ ಅಲ್ಲ ಹಂಗೆ ಅಲ್ಲ, ಒಮ್ಮಿಗೆ ಉದ್ಭೂತ ಅಂದ್ರೆ ಒಂದೇ ಸಲ. ಏನು ಕಣ್ಣಿಂದ ನೋಡೋದು ಬೇಡ, ಕಿವಿಲಿಂತ ಕೇಳೋದು ಬೇಡ, ಏನು ರುಚಿಸಿದ್ದು ಬೇಡ, ಮುಟ್ಟಿದ್ದು ಬೇಡ, ಒಮ್ಮಿಗೆ ನೆನಪಾಗ್ತಾವ ಹಿಂದಿನ ಸಂಸ್ಕಾರಗಳು. ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಂ ಶ್ರುತಿ ಜ್ಞಾನಂ. ಹಿಂದೆ ಯಾವುದೋ ನೋಡಿದ ಕೇಳಿದ ಮುಟ್ಟಿದ ಮೂಸಿಸಿದ ರುಚಿಸಿದ ಅನುಭವವೇನಿದೆಯಲ್ಲ, ಆ ಅನುಭವವು ತನ್ನ ಸಂಸ್ಕಾರವನ್ನ ಅಂತಃಕರಣದೊಳಗೆ ಬಿಟ್ಟು ಹೋಗುತ್ತದೆ. ಆ ಸಂಸ್ಕಾರ ಉದ್ಭೂತವಾಗುತ್ತದೆ ಅಂದ್ರೆ ಕಾರ್ಯೋನ್ಮುಖವಾಗುತ್ತದೆ. ಅಂದ್ರೆ ಅದರಿಂದ ಜ್ಞಾನ ಏನಾಗ್ತದೆ? ಜನ್ಯವಾದುದನ್ನ ಸ್ಮೃತಿ ಜ್ಞಾನ ಅಂತ ಕರೆಯುತ್ತಾರೆ.
ಒಳಗೆ ಸಂಸ್ಕಾರ ಇರ್ತದಲ್ಲ, ಆ ಸಂಸ್ಕಾರ ಒಮ್ಮಿಗೆ ಆಕ್ಟಿವೇಟ್ ಆಗಿಬಿಡ್ತದೆ. ಆಕ್ಟಿವೇಟ್ ಅಂತಾರೆ ಇಂಗ್ಲಿಷ್ನಾಗ. ಅದ ಅಂದ್ರೆ ನಿಮ್ಗೆ ತಿಳಿತು. ಉದ್ಭೂತ ಆಗೋದು ಅಂದ್ರೆ ಆಕ್ಟಿವೇಟ್ ಆಗೋದು. ಅವಿದ್ಯಾ ವೃತ್ತಿ ರೂಪದಿಂದ ಉದ್ಭೂತ ಜ್ಞಾನ ವಿದ್ಯಾನ್ನ ಅಗಳ ಹೇಳ್ಗಳು ಅವಿದ್ಯಾನ ಮನಸ್ಸದು ಅವಿದ್ಯಾನ ತೆಗೆದು ಅಂತಃಕರಣದಿಂದ ಅಂತಃಕರಣ ಚಿತ್ತ ಅಂತಃಕರಣ ಇರ್ತದ. ಚಿತ್ತದೊಳಗಿಂದೇ ಇದೆಲ್ಲ ಹೇಳ್ತಾ ಇರೋದು ಗುರುಗಳಿಗೆ. ಅವಿದ್ಯಾನ ತಲೆ ತಲೆ ತೆಗೆದು ಮೊದಲ ಈಗ ಸದ್ಯಕ್ಕೆ ಅದು ಏನು ಇಲ್ಲಿ ಏನ್ ನಡೆದದ ಅದ್ರ ಸಂಗತಿ ತಿರುಗ ಬರ್ರಿ ಈಗ. ಅಷ್ಟೇ. ಅವಿದ್ಯಾನ ಶಬ್ದನೇ ಅಂತಿಲ್ಲ ಗುರುಗಳವರು. ಅವಿದ್ಯಾನ ಶಬ್ದ ಹಿಂದೆ ಯಾವುದೋ ನೋಡಿದ, ಕೇಳಿದ, ಮುಟ್ಟಿದ, ಮೂಷಿಸಿದ, ರುಚಿಸಿದ ಅನುಭವವೇನಿದೆಯಲ್ಲ, ಆ ಅನುಭವವು ತನ್ನ ಸಂಸ್ಕಾರವನ್ನ, ಆ ಅನುಭವಗಳೇನ್ ಮಾಡ್ತಾವ, ತನ್ನ ಸಂಸ್ಕಾರವನ್ನ ಅಂತಃಕರಣದೊಳಗೇ ಬಿಟ್ಟು ಹೋಗುತ್ತವೆ. ಆ ಸಂಸ್ಕಾರ ಉದ್ಭೂತವಾಗುವುದು ಅಂದ್ರೆ ಕಾರ್ಯೋನ್ಮುಖವಾಗುವುದು ಅಂದ್ರೆ ಆಕ್ಟಿವೇಟ್ ಆಯಿತು ಅಂತಂದ್ರೆ ಅದರಿಂದ ಜನ್ಯವಾದ ಜ್ಞಾನ ಏನದಲ್ಲ ಅದಕ್ಕೆ ಸ್ಮೃತಿ ಜ್ಞಾನ ಎನ್ನುತ್ತಾರೆ. ಅಂತಃಕರಣದೊಳಗೆ ಬಹಳ ರೀತಿಯ ಸಂಸ್ಕಾರಗಳಿವೆ. ನೋಡಿ, ಕೇಳಿ, ಮುಟ್ಟಿದ, ಮೂಚಿಸಿದ, ರುಚಿಸಿದ ಎಷ್ಟು ನಾವು ಜಗತ್ತಿನೊಳಗೆ ಅನುಭವ ಮಾಡಿದ್ದೇವೆಯೋ ಆ ಅನುಭವಗಳೆಲ್ಲ ಸಂಸ್ಕಾರ ಸುಪ್ತವಾಗಿ ಗುಪ್ತವಾಗಿ ನಮ್ಮ ಅಂತಃಕರಣದಲ್ಲಿ ಇರುತ್ತವೆ. ಅಸಂಖ್ಯಾತ ಸಂಸ್ಕಾರಗಳಿವೆ. ಅವೆಲ್ಲ ಒಂದೇ ಸ್ಮೃತಿ ಆಗಲ್ಲ. ಅವೆಲ್ಲ ಒಂದೇ. ಆ ಅಸಂಖ್ಯಾತ ಸಂಸ್ಕಾರಗಳಲ್ಲಿ ಯಾವ ಸಂಸ್ಕಾರ ಉದ್ಭೂತವಾಗುತ್ತದೆಯೋ ಅದು ಮಾತ್ರ ಸ್ಮೃತಿಯಾಗುತ್ತದೆ. ಅವೆಲ್ಲ ಓಸು ಒಂದೇ ಸಲ ಆಗಂಗಿಲ್ಲ. ಒಂದೊಂದು ಸಾರಿ ಒಂದೊಂದು ಆತಿರ್ತಾವ, ಸ್ಮೃತಿ ಬರ್ತಿರ್ತಾವ, ನೆನಪು ಬರ್ತಿರ್ತಾವ. ಅದು ಮಾತ್ರ ನೆನಪಿಗೆ ಬರುತ್ತದೆ. ಯಾವಾಗ ಉದ್ಭೂತ ಆಗ್ತದೋ ಅದು ನೆನಪಿಗೆ ಬರ್ತದೆ. ಅದೆಲ್ಲ ಕರ್ಮ. ನಮ್ಮ ಕರ್ಮಗಳೇ ಹಂಗ್ ಮಾಡಿಸ್ತಾವ. ಎಲ್ಲ ನೆನಪು ಮಾಡಿಸೋದು ಎಲ್ಲ ಆಗ್ತಿರ್ತಾವ. ಉದ್ಭೂತವಾಗುವುದು ಅಂದ್ರೆ ಕಾರ್ಯೋನ್ಮುಖವಾಗುವುದು. ಈ ರೀತಿಯಾಗಿ ಸ್ಮೃತಿ ಅನ್ನುವಂಥ ಜ್ಞಾನವೇನಿದೆಯಲ್ಲ ಅದು ಪ್ರಮಾಣಜನ್ಯವಲ್ಲ. ಅದು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳೆಂಬ ಪ್ರಮಾಣಗಳಿಂದ ಜನ್ಯವಾಗಿಲ್ಲ. ಅದು ಒಳಗೆ ನಿಮ್ಮೊಳಗೆ ಸಂಸ್ಕಾರ ಏನದಲ್ಲ ಆ ಸಂಸ್ಕಾರ ಜನ್ಯವಾಗ್ತದ. ಪ್ರಮಾಣಜನ್ಯವಲ್ಲ. ಆದ್ದರಿಂದ ಪ್ರಮಾಜ್ಞಾನವು ಸ್ಮೃತಿ ಜ್ಞಾನಕ್ಕಿಂತ ಭಿನ್ನವಿರಬೇಕು ಮತ್ತು ಅಬಾಧಿತ ಅರ್ಥವನ್ನು ವಿಷಯ ಮಾಡುತ್ತಿರಬೇಕು. ಸ್ಮೃತಿಗೆ ಭಿನ್ನವಾಗಿ ಏನದಪ್ಪ ಅಂದ್ರೆ ಇನ್ನ ಒಂದು ಭ್ರಾಂತಿ ಜ್ಞಾನವಂತ ಒಂದು ಆದ. ನೀವು ಹಿಂದೆ ನೆನಪಿದ್ದದ್ದು ಏನಾರ ಇರಬಹುದು, ಆದ್ರೆ ಆ ಸ್ಮೃತಿಗಿಂತ ಭಿನ್ನವಾದದ್ದು ಒಂದು ಭ್ರಾಂತಿ ಜ್ಞಾನ ಅಂತದ. ಅದು ಎಂತದಪ್ಪ ಅಂದ್ರೆ ರಜ್ಜುವಿನೊಳಗೆ ಸರ್ಪದ ಜ್ಞಾನ, ಹಗ್ಗದೊಳಗ ಹಾವಿನ ಜ್ಞಾನ, ಶುಕ್ತಿಯೊಳಗ ಎದರ ಜ್ಞಾನ, ಸಮುದ್ರ ದಂಡಿಗೆ ಕಪ್ಪೆ ಚಿಪ್ಪುಗಳು ಬಿದ್ದಾವ, ಹೊತ್ತು ಮುಣಿಗಿ ಹೋಗಿರಿ, ಬೆಳಕಿಲ್ಲ, ಅವು ಕಪ್ಪೆ ಚಿಪ್ಪೆ ಹೆಂಗ್ ಕಾಣ್ಲಿಕ್ಕತ್ತವ, ಬೆಳ್ಳಿ ಹಂಗೆ ಹೊಳಿಲಕತ್ತವ. ಶುಕ್ತಿಯ ಒಳಗೆ ಬೆಳ್ಳಿಯ ಜ್ಞಾನ, ರಜ್ಜುವಿನೊಳಗೆ ಅಂದ್ರೆ ಹಗ್ಗದೊಳಗೆ ಸರ್ಪದ ಜ್ಞಾನ. ಮೋಟು ಮರದ ಮ್ಯಾಲಿಂದು ಎಲ್ಲ ಗಿಡ ತಂಗಿ ಎಲ್ಲ ಹೋಗಿ ಬರೇ ಒಂದು ಗಿಡದ್ದು ಕಾಂಡ ನಿಂತದ. ಅದು ದೂರ ನಿಂತು ಬರುವಾಗ ಆ ವ್ಯಾಪಾರಿ ಹತ್ರ ದುಡ್ಡದ, ಯಾವನ ಒಬ್ಬ ಕಾಳ ನಿಂತಾನ, ಅದು ಗಿಡ ಎಲ್ಲ ಹೋಗಿ ಬರೇ ಕಾಂಡ ನಿಂತದ, ಕಾಳ ನಿಂತಾನ ಅಂತ ಅಂದ್ಬಿಟ್ಟ. ಮೋಟು ಮರದೊಳಗೆ ಕಳ್ಳನ ಜ್ಞಾನ, ಅವು ನಿಜವಾಗಿದ್ದ ಅಲ್ಲವೇ ಅಲ್ಲ. ಇವು ಏನದವ ಸ್ಮೃತಿ ಜ್ಞಾನಕ್ಕಿಂತ ಇವು ಭಿನ್ನದವು. ಪ್ರಮಾಜ್ಞಾನಕ್ಕಿಂತ ಸ್ಮೃತಿ ಜ್ಞಾನ ಭಿನ್ನ ಅದ. ಸ್ಮೃತಿ ಜ್ಞಾನಕ್ಕಿಂತ ಭ್ರಾಂತಿ ಜ್ಞಾನ ಭಿನ್ನದ. ಭ್ರಮಜ್ಞಾನ
ಸ್ಮೃತಿ ಜ್ಞಾನಕ್ಕಿಂತ ಭಿನ್ನವಾಗಿದೆ, ಪರಂತು ಪ್ರಮಾಣಜನ್ಯವಲ್ಲ. ಇದು ಕೂಡ ಪ್ರಮಾಣಜನ್ಯ ಅಲ್ಲ. ನಮಗೆ ಒಮ್ಮೊಮ್ಮೆ ಹಾವಿನ ಜ್ಞಾನವಾಗುತ್ತದೆ ಮತ್ತು ಒಮ್ಮೊಮ್ಮೆ ಹಗ್ಗದ ಜ್ಞಾನವಾಗುತ್ತದೆ. ಎರಡೂ ಪ್ರಕಾರಗಳ ಜ್ಞಾನವಾಗುತ್ತವೆ. ಎರಡೂ ಆಗ್ತವ. ಹಗ್ಗನು ಗೊತ್ತಾಗ್ತದ, ಕತ್ತಲದಾಗ ಹಾವನು ಕಾಣಿಸ್ತದ. ಭ್ರಾಂತಿ ಕಾಲದಲ್ಲಿ ಹಾವಿನ ಜ್ಞಾನ, ಭ್ರಾಂತಿ ನಿವೃತ್ತಿ ಕಾಲದಲ್ಲಿ ಹಗ್ಗದ ಜ್ಞಾನ. ಕತ್ತಲು ಇದ್ದಾಗ ಏನಾಯ್ತು? ಹಾವಿನ ಜ್ಞಾನ ಆಯ್ತು. ಕತ್ತಲು ಹೋಗಿ ಬೆಳಕು ಬಂತು ಅಂತಂದ್ರ ಹಗ್ಗದ ಜ್ಞಾನ. ಹಾವಿನ ಜ್ಞಾನ ಭ್ರಾಂತಿ ಜ್ಞಾನ, ಹಗ್ಗದ ಜ್ಞಾನ ಯಾವುದದು? ಹಾವಿನ ಜ್ಞಾನ ಭ್ರಾಂತಿ ಜ್ಞಾನ, ಹಗ್ಗದ ಜ್ಞಾನ ಪ್ರಮಾಜ್ಞಾನ. ಪ್ರಮಾಜ್ಞಾನ ಅದು ಪ್ರಮಾಜ್ಞಾನ ಅನ್ನೋದು ನಿಮ್ಗೆ ರೂಢಿ ಮಾಡಿಸ್ಲಕ್ ಹಿಂಗ ಎಲ್ಲ ಎಕ್ಸರ್ಸೈಸ್ ಕೊಡ್ಲಕತ್ತಾರ ಅವ್ರು. ನಿಮ್ ಬಾಯಿಲೆ ಬರ್ಬೇಕದು ಪ್ರಮಾಜ್ಞಾನ. ಕಣ್ಣೆದರಿಗೆ ಕಾಣ್ತಾ ಇರೋ ವಸ್ತು ಎಲ್ಲ ಪ್ರಮಾಜ್ಞಾನ. ಕಿವಿಲಿಂತ ಕೇಳ್ತಾ ಇರೋ ಶಬ್ದ ಎಲ್ಲ ಪ್ರಮಾಜ್ಞಾನ. ನಿಮ್ಮ ಮೂಗಿಗೆ ಬರುವ ಸುಗಂಧ ದುರ್ಗಂಧಗಳ ಅನುಭವ ಏನದ ಈಗ ಸದ್ಯ ಬರ್ತಿರ್ಬೇಕು ಲೈವ್, ಅದು ಪ್ರಮಾಜ್ಞಾನ. ನಾಲಿಗೆ ಮೇಲೆ ರುಚಿ ಅನುಭವಿಸ್ತಾ ಇದ್ರಿ, ಅದು ಪ್ರಮಾಜ್ಞಾನ. ಚರ್ಮದಿಂದ ಏನ್ ಸ್ಪರ್ಶಿಸ್ತೀರಿ, ಅದು ಪ್ರಮಾಜ್ಞಾನ. ಸ್ಮೃತಿ ಜ್ಞಾನ ಅಲ್ಲ, ಭ್ರಮಜ್ಞಾನ ಅಲ್ಲ. ಯಾಕಂದ್ರೆ ಹಗ್ಗದ ಜ್ಞಾನವು ಪ್ರಮಾಣದಿಂದ ಜನ್ಯವಾಗಿದೆ. ಹಗ್ಗ ನಿಮ್ ಕಣ್ಣಿಗೆ ಕಾಣ್ಲಕತ್ತದಲ್ಲ, ಹಗ್ಗದ ಜ್ಞಾನವು ಪ್ರಮಾಣದಿಂದ ಜನ್ಯವಾಗಿದ್ದಕ್ಕೆ ಅದು ಪ್ರಮಾಜ್ಞಾನ. ಭ್ರಾಂತಿ ಜ್ಞಾನ ಏನದಲ್ಲ ಹಾವೆಂದು, ಅದು ಪ್ರಮಾಣಜನ್ಯ ಇಲ್ಲ. ಆದ್ದರಿಂದ ಭ್ರಾಂತಿ ಜ್ಞಾನವು ಪ್ರಮ ಅಲ್ಲ ಮತ್ತು ಸ್ಮೃತಿ ಜ್ಞಾನವು ಪ್ರಮ ಅಲ್ಲ. ಅವು ಪ್ರಮಾಣಜನ್ಯಗಳಲ್ಲ. ಸಂಶಯ ಜ್ಞಾನ ಅಂತ ಒಂದು ಇದೆ, ಸಂಶಯ ಅಂತ ಒಂದದ. ಅದು ಏನಪ್ಪಾ ಅಂತಂದ್ರೆ ಅದು ಕೂಡ ಪ್ರಮ ಆಗುವುದಿಲ್ಲ. ಹಗ್ಗನೋ ಹಾವು ಅಂತೇಳಿ ಹಗ್ಗ ಅಂತಲೂ ನಿಶ್ಚಯ ಆಗಿಲ್ಲ, ಹಾವು ಅಂತಲೂ ನಿಶ್ಚಯ ಆಗಿಲ್ಲ. ಸಂಶಯ ಜ್ಞಾನದೊಳಗೆ ಇನ್ನ ಹಾವು ಹಗ್ಗ ಅಂತ ವಿಚಾರ ರೂಪದಲ್ಲಿ ಅದ ಹೊರತು ಅದರ ಬಗ್ಗೆ ಯಾವುದು ನಿಶ್ಚಯ ಆಗಿಲ್ಲ. ಈ ರೀತಿಯ ದ್ವಿಕೋಟಿ ಜ್ಞಾನಂ ಸಂಶಯ ಜ್ಞಾನಂ. ದ್ವಿಕೋಟಿ ಜ್ಞಾನಂ ಅಂತಂದ್ರ ಆ ಕಡೆ ಹಗ್ಗ ಅಂತೂ ನಿಶ್ಚಯ ಆಗಿಲ್ಲ, ಈ ಕಡೆ ಹಾವು ಅಂತೂ ನಿಶ್ಚಯ ಆಗಿಲ್ಲ. ಈ ರೀತಿ ಜ್ಞಾನಕ್ಕೆ ಏನಂತಾರೆ? ದ್ವಿಕೋಟಿ ಜ್ಞಾನ. ದ್ವಿಕೋಟಿ ಜ್ಞಾನ ಅಂತಂದ್ರ ಅದನ್ನೂ ಖರೆ ಅನ್ನಿಸ್ತದ, ಇದನ್ನು ಖರೆ ಅನ್ನಿಸ್ತದ, ಅದನ್ನು ಸುಳ್ಳು ಅನ್ನಿಸ್ತದ, ಇದನ್ನು ಸುಳ್ಳು ಅನ್ನಿಸ್ತದ. ಈ ರೀತಿ ಸಂಶಯ ಅದ. ಎರಡನ್ನೂ ವಿಷಯ ಮಾಡತಕ್ಕಂಥ ಜ್ಞಾನಕ್ಕೆ ಸಂಶಯ ಜ್ಞಾನ ಅಂತ ಕರೀತಾರೆ. ಎರಡು ಮಾಡ್ತದ, ಚಲೋನು ಅಂತದ, ಕೆಟ್ಟನು ಅಂತದ. ಆದ್ದರಿಂದ ಸಂಶಯ ಜ್ಞಾನ, ಭ್ರಾಂತಿ ಜ್ಞಾನ, ಸ್ಮೃತಿ ಜ್ಞಾನ ಇವು ಏನಲ್ಲ, ಪ್ರಮಾಜ್ಞಾನಗಳು ಅಲ್ಲ, ಪ್ರಮಾಗಳು ಅಲ್ಲ. ಯಾಕೆ? ಪ್ರಮಾಣಗಳಿಂದ ಜನ್ಯವಾಗಿಲ್ಲ, ಪ್ರಮಾಣಗಳಿಂದ ಜನ್ಯವಾಗಿಲ್ಲ. ಇನ್ನೊಂದು ವಿಷಯ ಏನಪ್ಪ? ಪ್ರಮಾಜ್ಞಾನವು ಅಂತಃಕರಣ ವೃತ್ತಿ ಇರುತ್ತದೆ. ಇದು ಪಕ್ಕ ತಿಳ್ಕೋರಿ. ಅವಿದ್ಯಾ ವೃತ್ತಿ ಇರುವುದಿಲ್ಲ. ಪ್ರಮಾಜ್ಞಾನ ಏನಿರ್ತದೆ? ಅಂತಃಕರಣ ವೃತ್ತಿ ರೂಪ ಇರ್ತದೆ, ಅವಿದ್ಯಾ ವೃತ್ತಿ ರೂಪ ಅಲ್ಲ. ಮತ್ತು ಸ್ಮೃತಿ ಜ್ಞಾನವು, ಭ್ರಾಂತಿ ಜ್ಞಾನವು, ಸಂಶಯ ಜ್ಞಾನ ಇವೇನದವ ಇವು ಅವಿದ್ಯಾ ವೃತ್ತಿ ಇರುತ್ತವೆ. ಇವು ಅವಿದ್ಯಾ ವೃತ್ತಿ ಇರುತ್ತವೆ. ವೃತ್ತಿ ಇಲ್ಲದೆ ಜ್ಞಾನದ ವ್ಯವಹಾರ ಆಗುವುದಿಲ್ಲ. ಇದು ನಿಯಮ. ಸ್ವರೂಪ ಜ್ಞಾನದ ವ್ಯವಹಾರವಾಗುವುದಿಲ್ಲ. ಸ್ವರೂಪ ಜ್ಞಾನದ ವ್ಯವಹಾರ ವೃತ್ತಿ ಇಲ್ಲದೆ ಆಗಂಗಿಲ್ಲ. ನಮ್ಮ ಸ್ವರೂಪ ಜ್ಞಾನದ ಸ್ವರೂಪವೂ ಇದೆಯೋ, ಎಲ್ಲಿ ಕೇವಲ ಚೇತನವಿದೆಯೋ ಅಲ್ಲಿ ಜ್ಞಾನದ ವ್ಯವಹಾರವಾಗುವುದಿಲ್ಲ.
ನಮ್ಮ ಸ್ವರೂಪ ಜ್ಞಾನದ ಸ್ವರೂಪವೋ ಇದೆ. ಎಲ್ಲಿ ಕೇವಲ ಚೇತನವಿದೆಯೋ ಅಲ್ಲಿ ಜ್ಞಾನದ ವ್ಯವಹಾರ ಆಗುವುದಿಲ್ಲ. ಬರೀ ಚೇತನ ಇತ್ತಂದ್ರೆ ಅಲ್ಲಿ ಜ್ಞಾನದ ವ್ಯವಹಾರ ಆಗಂಗಿಲ್ಲ. ಚೇತನ ಅಂದ್ರೆ ಏನದ? ಕರೆಂಟ್ ಇದ್ದಂಗದ. ಈಗ ಕರೆಂಟ್ ಅದಪ್ಪ, ವೈರ್ನ ಕರೆಂಟ್ ಅದ, ಅದ್ರಲ್ಲಿಂದ ಬೆಳಕು ಬರ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು? ಮನೆ ಕರೆಂಟ್ ಅದೇನದ, ಬೆಳಕು ಬರ್ತಾ ಇಲ್ಲ, ಏನ್ ಮಾಡ್ಬೇಕು? ಬಲ್ಬ್ ಬೇಕು. ಗಾಳಿ ಬರುವಲ್ದು, ಏನ್ ಮಾಡ್ಬೇಕು? ಕರೆಂಟ್ ಅದ, ಗಾಳಿ ಇಲ್ಲ ಮನ್ಯಾಗ. ಗಾಳಿ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಫ್ಯಾನ್ ಹಾಕೋಬೇಕು. ಹಂಗ ಇದು ವೃತ್ತಿ ಅಂದ್ರೆ ಹೆಂಗದ ಅಂತಂದ್ರ ಫ್ಯಾನು ಬಲ್ಬು ಇದ್ದಂಗದ. ಚೇತನ ಆತ್ಮ ಹೆಂಗದ? ಕರೆಂಟ್ ಇದ್ದಂಗದ. ವೃತ್ತಿ ಇಲ್ಲದೆ ಕೆಲಸ ಆಗಂಗಿಲ್ಲ. ವೃತ್ತಿ ಅಂದ್ರೆ ಏನು? ನಿಮ್ಮೊಳಗ ಅವಿದ್ಯೆ ಅಂತ ಒಂದದ, ಅಂತಃಕರಣ ಅಂತ ಒಂದದ. ಆ ಅವಿದ್ಯೆ ಅಂತಃಕರಣ ಈಗ ಬ್ಯಾಟ್ರಿ ಒಳಗಿನ ಬೆಳಕು ಹೊರಗೆ ಹೋಗ್ಬೇಕಾದ್ರೆ ಹೆಂಗ ಒಂದು ಕಿರಣ ಹೋದಂಗೆ ಹೋಗ್ತದ. ಬ್ಯಾಟ್ರಿ ಒಳಗಿನ ಬೆಳಕು ಹೊರಗೆ ಕಿರಣದ ರೂಪದಾಗ ಹೋಗ್ತದಿಲ್ರಿ? ಹಂಗ ನಿಮ್ಮೊಳಗಿನ ಅಂತಃಕರಣ, ನಿಮ್ಮೊಳಗಿನ ಅವಿದ್ಯೆ ಒಂದು ಕಿರಣದ ರೂಪದಿಂದ ನಿಮ್ಮ ಇಂದ್ರಿಯಗಳ ದ್ವಾರ ಹೊರಗೆ ಹೋಗ್ತದದು ವಸ್ತುಗಳನ್ನು ಗುರುತಿಸೋದಕ್ಕ. ಪತಂಗ ಆಡ ಹುಡುಗ ಮ್ಯಾಲ ಆಕಾಶದಾಗ ಪಟ ಇರ್ತದ, ಇವನ್ ಕೈಯಾಗ ಅದು ದಾರ ಸುತ್ತಿದ ಉಂಡೆ ಇರ್ತದ. ನಡುಬರ್ಕೇನು ದಾರ ಸೆಟದ್ ನಿಂತದಲ್ಲ, ಅದೇ ವೃತ್ತಿ. ವೃತ್ತಿ ಇಲ್ಲಿ ನಿಂತ ಅಲ್ಲಿ ತನಕ ಹೋಗಿ ಆ ವಸ್ತುವನ್ನು ಗುರುತಿಸಬೇಕಾದ್ರೆ ನಿಮ್ಮ ವೃತ್ತಿ ಅಲ್ಲಿ ತನಕ ಹೋಗಿ ಗುರುತಿಸ್ತದ. ನಿಮ್ಮ ಮೂಗಿನ ವೃತ್ತಿ ನಿಮ್ಮ ಮನೆಯ 4ನೇ ಮನಿ 5ನೇ ಮನಿಯೊಳಗೆ ಮಸಾಲೆ ಹುರಿತಿದ್ರ ಅಂತಂದ್ರೆ ಅಲ್ಲಿ ಹೋಗಿ ಅದು ವೃತ್ತಿ ಹೋಗಿ ಇಂಥವ್ರ ಮನೆಗೆ ಮಸಾಲೆ ಹುರಿಲಕತ್ತಾರ, ಇಂಥವ್ರ ಮನೆಗೆ ಇಂಥ ಅಡಿಗೆ ಮಾಡ್ಲಕತ್ತಾರ ಹೋಗಿ ನೋಡ್ಕೊಂಬರ್ತದ. ವೃತ್ತಿ ಅದಕ್ಕೊಂದು ವೃತ್ತಿ ಬೇಕು. ಬರೀ ಚೇತನ ಇದ್ರ ಜ್ಞಾನ ಆಗಂಗಿಲ್ಲ, ವೃತ್ತಿ ಬೇಕು. ಕರೆಂಟು ತಂತಿ ಒಳಗೆ ಹರಿಯುತ್ತಿದ್ದರೂ ಕೂಡ ಬೆಳಕು ಬರಲ್ಲ, ಅದಕ್ಕೊಂದು ಬಲ್ಬ್ ಬೇಕು. ಕರೆಂಟ್ ಅಂದ್ರೆ ಚೇತನ, ಬಲ್ಬ್ ಅಂದ್ರೆ ವೃತ್ತಿ. ವ್ಯವಹಾರಕ್ಕೆ ಬರಬೇಕಾಗಿತ್ತು ಅಂದ್ರೆ ಉಪಾಧಿ ಬೇಕಾಗುತ್ತದೆ. ಆ ಬಲ್ಬೇ ಉಪಾಧಿ, ಈ ವೃತ್ತಿನೇ ಉಪಾಧಿ. ನಮ್ಮ ಸ್ವರೂಪ ಜ್ಞಾನದ ನಿಧಿಯಾಗಿದೆ. ಅದರ ವ್ಯವಹಾರವಾಗುವುದಿಲ್ಲ. ನಮ್ಮ ಸ್ವರೂಪ ಏನಾಗ್ಯದ? ನಮ್ಮ ಸ್ವರೂಪವು ಅಂತ ಬರಿಬೇಕು. ನಮ್ಮ ಸ್ವರೂಪವು ಜ್ಞಾನದ ನಿಧಿಯಾಗ್ಯದ. ನಿಮ್ಮದು ಸ್ವರೂಪ ಏನದಲ್ಲ, ಇದು ಬಹಳ ಚಂದದ ವಾಕ್ಯ. ನಮ್ಮ ಸ್ವರೂಪ ಹಿಂಗಂದ್ರೆ ಗೊತ್ತಾಗಲ್ಲ. ನಮ್ಮ ಸ್ವರೂಪವು, ನಮ್ಮ ಸ್ವರೂಪವು ಜ್ಞಾನದ ಸ್ವರೂಪವು. ನಮ್ಮ ಸ್ವರೂಪ ಏನದ? ಜ್ಞಾನದ ಸ್ವರೂಪ ಅದ. ನಿಮ್ಮ ಸ್ವರೂಪ ಜ್ಞಾನದ ಸ್ವರೂಪ ಅದ. ಕೂಟಸ್ಥ ಸ್ವರೂಪ ಜ್ಞಾನದ ಸ್ವರೂಪ ಅದ. ನಿಮ್ಮ ಸಾಕ್ಷಿ ಸ್ವರೂಪ ಜ್ಞಾನದ ಸ್ವರೂಪದ. ನಿಮ್ಮ ಆತ್ಮ ಸ್ವರೂಪ ಜ್ಞಾನದ ಸ್ವರೂಪದ. ನಿಮ್ಮ ಜ್ಞಾನ, ನಿಮ್ಮ ಕೂಟಸ್ಥನ ಜ್ಞಾನ ನಿಮಗೆ ಆಗಬೇಕು ಅಂತಂದ್ರೆ ನಿಮ್ಮ ವೃತ್ತಿಯಿಂದಲೇ ಅದಾಗಬೇಕು. ವೃತ್ತಿ ಇರಲಾರ್ದಂದ್ರೆ ಅದು ಕೆಲಸ ಆಗಂಗಿಲ್ಲ. ಅದೇ ಹೇಳ್ತಾರೆ, ನಮ್ಮ ಸ್ವರೂಪ ಜ್ಞಾನದ ನಿಧಿಯಾಗಿದೆ, ಆದರೆ ವ್ಯವಹಾರವಾಗುವುದಿಲ್ಲ. ಅದು ಹೆಂಗದಪ್ಪ ನಿಮ್ಮ ಸ್ವರೂಪ ಅಂದ್ರೆ ಚೊಕ್ಕ ಬಂಗಾರ ಇದ್ದಂಗದ. ಚೊಕ್ಕ ಬಂಗಾರ ತಗೊಂಡು ಏನ್ ಮಾಡ್ತೀರ? ಒಂದು ಬಂಗಾರ ಬಿಸ್ಕಿಟ್ 10 ತೊಲಿದೊಂದು ಬಂಗಾರ ಬಿಸ್ಕಿಟ್ ತಂದು ಇಟ್ಟಿನಂತ ಗಂಡ ಹೇಳ್ಕೊತ ತಿರುಗಾಡ್ತಿರ್ತಾನ. ಹೆಣ್ತೇನಂತಾಳ? 10 ತೊಲಿ ಬಂಗಾರ ಬಿಸ್ಕಿಟ್ ತಂದು ಅಲ್ಮಾರಿಗೆ ಇಟ್ರಿ ಎದಕ್ಕೆ ಬಂತ್ರಿ? ಅದು ಉಟ್ಕೊಳ್ಳಕ್ಕೆ ಬರಲಿಲ್ಲ ಅಂತಂದ್ರೆ ಆಭರಣ ರೂಪದಲ್ಲಿದ್ರೆ ನಾವು ಉಡಬಹುದು. ಆಭರಣನೇ ಇಲ್ಲ ಅಂತಂದ್ಮೇಲೆ ಅದು ಬಂಗಾರ ಇಟ್ಕೊಂಡು ಏನ್ ಮಾಡ್ಬೇಕು? ಅಲ್ಮಾರಿಗೆ ಬೆಂಕಿ ಹಚ್ಬೇಕು ಅದು ತಗೊಂಡು. ಅದಕ್ಕೆ ಏನಾಗ್ಯದ? ನಿಮ್ಮ ಸ್ವರೂಪ ಏನದ? ಜ್ಞಾನದ ನಿಧಿ, ಸರಿ. ಆದ್ರೆ ಆ ಜ್ಞಾನ ನಿಮ್ಗೆ ಅನುಭವಕ್ಕೆ ಬರ್ಬೇಕಾದ್ರೆ ಏನ್ ಬೇಕು? ಉಪಾಧಿ, ವೃತ್ತಿ.
ಉಪಾಧಿ ವೃತ್ತಿ ಬೇಕು. ನಿಮ್ ಮನೆ ಕರೆಂಟ್ ಅದ, ಏನ್ ತೊಂದರೆ ಇಲ್ಲ, ಕರೆಂಟ್ ಫಸ್ಟ್ ಕ್ಲಾಸ್ ಅದ, 24 hours ಕರೆಂಟ್, ಹೈ ಟೆನ್ಷನ್ ಕೇಬಲ್ ಎಲ್ಲ ಅದ. ಆದ್ರ ಬೆಳಕು ಬರಲಾಗ್ಯದಂದ್ರೆ ಒಂದು ಬಲ್ಬು ಬೇಕೇ ಬೇಕು. ಹಂಗ ನಮ್ಮ ಸ್ವರೂಪವು ಜ್ಞಾನದ ನಿಧಿಯಾಗಿದೆ, ಆದರೆ ವ್ಯವಹಾರವಾಗುವುದಿಲ್ಲ. ನಿಮ್ಮ ಸ್ವರೂಪ ಜ್ಞಾನದ ನಿಧಿ ಆಗ್ಯದ ಅಂತಂದ್ರೆ ಅದು ನಿಮ್ಮ ಅನುಭವಕ್ಕೆ ಬರಂಗಿಲ್ಲ. ಯಾಕೆ ಬರಂಗಿಲ್ಲ ಅಂತಂದ್ರೆ ಅಲ್ಲಿ ಜ್ಞಾನದ ವ್ಯವಹಾರ ಉಂಟಾಗಬೇಕೆಂದರೆ ಅಂತಃಕರಣವು ಉಪಾಧಿಯಾಗಿ ಬರಬೇಕಾಗುತ್ತದೆ. ನಮ್ಮೊಳಗಿರುವ ಅಂತಃಕರಣನೇ ಉಪಾಧಿಯಾಗಿ ಅಲ್ಲಿ ಬರಬೇಕಾಗ್ತದ. ಅದರಿಂದ 3 ಅವಸ್ಥೆಗಳಲ್ಲಿ ತೋರುವ ಅಖಿಲವನ್ನು ಬೇರಿಟ್ಟರಿಯುವುದಾಗಿ. 3 ಅವಸ್ಥೆಗಳಲ್ಲಿ ಏನೇನು ಕಾಣಿಸ್ತದ? ಜಾಗೃತಾವಸ್ಥೆಯಲ್ಲಿ, ಸ್ವಪ್ನಾವಸ್ಥೆಯಲ್ಲಿ, ಸುಷುಪ್ತಾವಸ್ಥೆಯಲ್ಲಿ ಏನು ಕಾಣಿಸ್ತದ ಅದನ್ನ ನೀವೇನು ಅನ್ಕೊಂಡಿರಿ? ನಾನು ನಂದು ಅಂತ ತಿಳ್ಕೊಂಡಿರಿ. ಅದು ಯಾವುದು ನಿಮ್ಮದು ಅಲ್ಲ, ನೀವು ಅಲ್ಲ. ನೀವೇನ್ ಮಾಡಬೇಕು? ಅದನ್ನ ನೋಡುವ ಸಾಕ್ಷಿ ನೀವು. ಜಾಗೃತಾವಸ್ಥೆ ಒಳಗೆ ಏನು ಮಾಡಕತ್ತೀರಿ ಮಾಡೋರು ನೀವಲ್ಲ. ನೀವು ಏನ್ ಮಾಡಕತ್ತೀರಿ ಅದನ್ನ ನೋಡೋರು ನೀವು. ನಾ ಮಾತಾಡ್ಲಕತ್ತೀನಿ ಅಂತಂದ್ರ ನಾನೇನ್ ಮಾತಾಡ್ಲಕತ್ತೀನಿ? ನನ್ನ ವಾಗೇಂದ್ರಿಯ ಮಾತಾಡ್ಲಿಕ್ಕತ್ತದ. ನಾ ಕೆಲಸ ಮಾಡ್ಲಕತ್ತೀನಿ ಅಂತಂದ್ರ ನಂದ ಪಾಣೇಂದ್ರಿಯ ಕೆಲಸ ಮಾಡ್ಲಕತ್ತದ. ನಾನೇನ್ ಮಾಡ್ಲಕತ್ತೀನಿ? ನನ್ನೊಳಗೆ ಏನು ವ್ಯವಹಾರ ಇಲ್ಲ. ನಾನು ಗಮನ ಮಾಡ್ಲಕತ್ತೀನಿ, ಎಲ್ಲಿಗೋ ಹೋಗ್ಲಕತ್ತೀನಿ, ಎಲ್ಲಿಗೋ ಬರ್ಲಕತ್ತೀನಿ ಅಂತಂದ್ರ ನಿಮ್ಮ ಪಾದೇಂದ್ರಿಯ ಕೆಲಸ ಮಾಡ್ಲಿಕ್ಕತ್ತದ. ನಾನು ಕೇಳಕತ್ತೀನಿ, ನನ್ನಲ್ಲಿ ಕೇಳೋ ವ್ಯವಹಾರ ಇಲ್ಲ. ವ್ಯವಹಾರ ಎಲ್ಲದ ಅಂತಂದ್ರೆ ನನ್ನ ಶ್ರೋತ್ರೇಂದ್ರಿಯದಾಗ ಅದ. ನಾನು ಅನ್ನೋದಕ್ಕೆ ಅಲ್ಲಿ ಏನು ಅರ್ಥ ಇಲ್ಲ. ನಾನು ಅದು ಮಾಡ್ಲಕತ್ತೀನಿ ಅಂತೀವಲ್ಲ, ಅದು ಅರ್ಥ ಇಲ್ಲ. ಅಲ್ಲಿ ಏನ್ ಶ್ರೋತ್ರೇಂದ್ರಿಯ ಕೇಳಕತ್ತದ ಅದಕ್ಕೆ ನನ್ನ ಸತ್ತಾ ಸ್ಫೂರ್ತಿ ಕೊಟ್ಟಿನಿ. ಅದಕ್ಕೆ ಕೇಳಬೇಕಾದ್ರೆ ನಾನು ಅದೀನಿ ಅಂತೇಳಿ ಅದಕ್ಕೆ ಕೇಳಕತ್ತದ. ನೀವು ಅದಿರತ್ತೇಳಿ ನಿಮ್ ಕಿವಿ ಕೇಳಕತ್ತದೋ, ನೀವು ಇಲ್ಲ ಅಂದ್ರೆ ನಿಮ್ ಕಿವಿ ಕೇಳಿಸ್ತಿತ್ತ? ಕೂಟಸ್ಥ ಪ್ರಭುಗಳೇ, ಪರಮಾತ್ಮ ಸ್ವರೂಪರೇ, ನೀವು ಅದಿರತ್ತ ನಿಮ್ಮ ಕಿವಿ ಕೇಳಕತ್ತದ, ನೀವು ಅದಿರತ್ತ ನಿಮ್ಮ ಕಣ್ಣು ಕಾಣಿಸ್ಲಕತ್ತದ, ನೀವು ಅದಿರತ್ತ ನಿಮ್ಮ ಮೂಗು ಮೂಚಿಸ್ಲಕತ್ತದ, ನೀವು ಅದಿರತ್ತ ನಿಮಗೆ ಚರ್ಮದಲ್ಲಿ ಸ್ಪರ್ಶದ ಜ್ಞಾನ ಆಗ್ಲಿಕ್ಕತ್ತದ. ಇವೆಲ್ಲ ಏನ್ ತತ್ ಹೆಣಕಾತವ? ನೀವು ಅದಿರಂತ ಇವೆಲ್ಲ ನಡೆದವ. ಆದ್ರೆ ನೀವು ಇವೆಲ್ಲ ಮಾಡ್ಲಿಕ್ಕತ್ತಿಲ್ಲ. ಏನ್ ಮಾಡ್ಲಿಕ್ಕತ್ತೀರಿ? ನಿಮ್ಮೊಳಗೆ ಯಾವ ವ್ಯವಹಾರ ಇಲ್ಲ. ನಿಮ್ಮೊಳಗೆ ಒಂದು ವ್ಯವಹಾರ ಏನದ? ಸಾಕ್ಷಿ. ನನ್ನ ಕಣ್ಣು ಏನು ನೋಡ್ತಾ ಇದೆ, ನನ್ನ ಕಿವಿ ಏನು ಕೇಳ್ತಾ ಇದೆ, ನನ್ನ ನಾಲಿಗೆ ಏನು ರುಚಿಸ್ತಾ ಇದೆ, ನನ್ನ ಕಾಲು ಎಲ್ಲಿ ಹೋಗ್ಲಕತ್ತವ, ಎಲ್ಲಿ ಬರ್ಲಕತ್ತವ, ನನ್ನ ಕೈಗಳು ಏನ್ ಹಿಡಿಲಕತ್ತವ, ಏನ್ ಬಿಡ್ಲಕತ್ತವ, ಏನ್ ಕೊಡ್ಲಕತ್ತವ, ಇದನ್ನ ನೋಡ್ತಾ ಇರೋ ಸಾಕ್ಷಿ ನೀವು. ಜಾಗೃತಾವಸ್ಥೆಯಲ್ಲಿ ಇವೆಲ್ಲ ವ್ಯವಹಾರ ಮಾಡಿದ್ಮೇಲೆ ಮಲ್ಕೋತೀರಿ. ಮಲ್ಕೊಂಡ ಮೇಲೆ ಕನಸಿನಾಗ ನೀವು ಏನೇನು ಕಂಡಿರಿ, ಎತ್ತರ ಆದ್ಮೇಲೆ ಹೇಳ್ತೀರಿಲ್ಲ? ಕನಸಿನಾಗ ಕಂಡದ್ ಎತ್ತರ ಆದ್ಮೇಲೆ ಹೇಳಕ್ ಬರ್ತದ ಇಲ್ಲ? ಮತ್ತ ನಿದ್ದೆ ಹೆಚ್ಚಿದಾಗ ನಿದ್ದೆ ಚಲೋ ಆಗಿರ್ತದ. ಅಲ್ಲೇನು ನಿಮಗೇನು ಮಣ್ಣು ಗೊತ್ತಿರಂಗಿಲ್ಲ. ನಿಮ್ ಹೊಲ ಇಲ್ಲ, ಮನಿ ಇಲ್ಲ, ಹೆಂಡ್ರಿಲ್ಲ, ಗಂಡ್ರಿಲ್ಲ, ಮಕ್ಕಳಿಲ್ಲ, ಬಂಗಾರ ಇಲ್ಲ, ರೂಪಾಯಿ ಇಲ್ಲ, ಏನೇನು ಇಲ್ಲದಂಗ ಮಕ್ಕೊಂಡಿರ್ತೀರಿ. ಮಕ್ಕೊಂಡ್ರು ನಿಮ್ ನಿದ್ದೆ ಚಲೋ ಆಯ್ತು ಚಲೋ ಆಗಿಲ್ಲ ಅನ್ನೋದು ಒಬ್ಬ ಹೇಳ್ತಾನ ಒಳಗ. ನಿದ್ದೆ ಚಲೋ ಆಯ್ತಪ್ಪ, ಆರಾಮಾಯ್ತಪ್ಪ. ಅವ ಸಾಕ್ಷಿ, ಅವ ಹೇಳವ. ನಿಮ್ ನಿದ್ದೆ ಹೆಂಗ್ ಮಾಡಿರಿ ಅದು ನೋಡ್ತಾನ. ಸ್ವಪ್ನದಾಗ ಏನ್ ಕಂಡಿರಿ ಅದು ನೋಡ್ತಾನ. ಜಾಗೃತದಾಗ ಏನ್ ಮಾಡಿರಿ ಅದು ನೋಡ್ತಾನ. ಅವೆಲ್ಲ 3 ಅವಸ್ಥೆ ಒಳಗಿಂದು ಅವ ನೋಡ್ಬೇಕಾದ್ರೆ ಅದರಿಂದ ಭಿನ್ನವಾಗಿದ್ದು ನೋಡ್ತಾನ. ನೀವು ಟಿವಿ ನೋಡಾಗ ಏನ್ ಟಿವಿ ಒಳಗೆ ಹೊಕ್ಕೊಂಡಿರ್ತೀರ? ಟಿವಿಯಿಂದ ಭಿನ್ನವಾಗಿ ಕಿತ್ತು ನೋಡಿರ್ತೀರ? ಟಿವಿ ನೋಡಾಗ ಟಿವಿ ಒಳಗೆ ಹೊಕ್ಕೊಂಡಿರ್ತೀರ? ಟಿವಿ ದೂರ ಕೂತ್ ನೋಡ್ತೀರಿ? ದೂರ ಕೂತ್ ನೋಡ್ತೀರಿ. ಹಂಗ 3 ಟಿವಿ ಅದಾವ ನಿಮ್ಮವೇ. ನಿಮ್ ಟಿವಿನೇ ಬೊಂಬಾಟ್ ಟಿವಿ ಅದಾವ. ಜಾಗೃತಾವಸ್ಥೆ ಒಳಗೆ ಒಂದು ಟಿವಿ ಪ್ರೋಗ್ರಾಮ್ ಚಾನಲ್, ಸ್ವಪ್ನಾವಸ್ಥೆ ಒಳಗೆ ಒಂದು ಟಿವಿ ಚಾನಲ್,
ಸುಷುಪ್ತಾವಸ್ಥೆ ಒಂದು ಟಿವಿ ಚಾನಲ್, ಈ 3 ಚಾನಲ್ಗಳು ನೀವೇ ನೋಡ್ತೀರಿ, ಸಪ್ರೇಟ್ ಕುಂತು ನೋಡ್ತೀರಿ, ನೋಡಿ ಅದ್ರ ಅನುಭವ ಹೇಳ್ತೀರಿ. ಜಾಗೃತಾವಸ್ಥೆ ಒಳಗೆ ಏನ್ ಕೊಟ್ರಿ, ಏನ್ ತಗೊಂಡ್ರಿ, ಏನ್ ತಿಂದ್ರಿ, ಏನ್ ನೋಡ್ರಿ, ಅದೆಲ್ಲ ಯಾರಿಗೆ ಗೊತ್ತಾಗ್ಲಿಕ್ಕತ್ತದ? ನಿಮ್ ಒಳಗಿರುವ ಸಾಕ್ಷಿ ಬ್ರಹ್ಮನಿಗೆ ಗೊತ್ತಾಗ್ಲಿಕ್ಕತ್ತದ, ಕೂಟಸ್ಥನಿಗೆ ಗೊತ್ತಾಗ್ತದ, ಆತ್ಮನಿಗೆ ಗೊತ್ತಾಗ್ತದ. ಅದಕ್ಕೆ ಅಖಿಳವನ್ನು 3 ಅವಸ್ಥೆಗಳಲ್ಲಿ ತೋರುವ ಅಖಿಳವನ್ನು 3 ಅವಸ್ಥೆ ಜಾಗ್ರ, ಸ್ವಪ್ನ, ಸುಷುಪ್ತಿಗಳಲ್ಲಿ ಏನೇನು ಅನುಭವಿಸಿರಿ ಅವೆಲ್ಲವನ್ನ ಏನ್ ಮಾಡಬೇಕು? ಬೇರಿಟ್ಟು ಅರಿಯುವುದಾಗಿ, ಅವೆಲ್ಲ ಬೇರೆ ಇಟ್ಟು ಅರಿಯುವುದಾಗಿ. ಆ ಮೀರಬಾರದ ಚಿತ್ತೇ ನಿನ್ನ ನಿಜ. ಅದೇ ನೀನದಿಯಪ್ಪ. ಯಾರು ನೋಡ್ಕೋತಿದ್ದೀರಿ ಅದೇ ನೀವೇ, ಅದೇ ನೀವದಿರಿ. ಜಾಗೃತಾವಸ್ಥೆಯನ್ನು ಅರಿಯುವವರು, ಸ್ವಪ್ನಾವಸ್ಥೆಯನ್ನು ಅರಿಯುವವರು, ಸುಷುಪ್ತಾವಸ್ಥೆಯನ್ನು ಅರಿಯುವವರು ನೀವೇ ಅದಿರಪ್ಪ. ಅಂತ ಚಿತ್ತ ನೀವು. ನಿಮ್ಮಿಂದ ಮೀರಿದ್ದೇನೂ ಇಲ್ಲ, ನೀವೇ ದೊಡ್ಡವರು. ಚಿತ್ತ, ಮೀರಬಾರದ ಚಿತ್ತ. ಅದಕ್ಕಿಂತ ಮ್ಯಾಲ ಮತ್ತೊಂದೇನು ಇಲ್ಲ. ಅಂತ ಸ್ವರೂಪ ನಿಮ್ಮದು. ಅಂತ ನಿಜಗುಣರು ಚೈತನ್ಯ ಸ್ವರೂಪವಾದ ನಮ್ಮ ಆತ್ಮದ ಲಕ್ಷಣವನ್ನು ಬರೆಯುವಾಗ 3 ಅವಸ್ಥೆಗಳಲ್ಲಿ ತೋರುವ ಅಖಿಳವನ್ನು ಅಂದ್ರೆ ಜಾಗ್ರದಲ್ಲಿ ಅರಿಯತಕ್ಕಂಥದ್ದು ನಮ್ಮ ಆತ್ಮ, ಸ್ವಪ್ನದಲ್ಲಿ ಅರಿಯತಕ್ಕಂಥದ್ದು ನಮ್ಮ ಆತ್ಮ, ಸುಷುಪ್ತಿಯನ್ನು ಅರಿಯತಕ್ಕಂಥದ್ದು ನಮ್ಮ ಆತ್ಮ. ಆದರೆ ಜಾಗೃತವನ್ನು ಅರಿಯಬೇಕಾಗಿತ್ತು ಅಂದ್ರೆ ಇಂದ್ರಿಯಗಳು, ಅಂತಃಕರಣ, ಉಪಾಧಿಯ ಮೂಲಕವಾಗಿ ಜಾಗೃತವನ್ನು ಅರಿಯುತ್ತೇವೆ. ಜಾಗೃತವನ್ನು ಅರಿಬೇಕಾದ್ರೆ ಇಂದ್ರಿಯ ಬೇಕು, ಅಂತಃಕರಣ ಬೇಕು. ಹೌದಲ್ರಿ? ಹೌದರಿಂದ ಬೇಕು. ಉಪಾಧಿಗಳು ಬೇಕು, ಅಂತಃಕರಣ ವೃತ್ತಿ ಬೇಕು. ಆವಾಗ ಏನಾಗ್ತದ? ಜಾಗೃತ ಪ್ರಪಂಚವನ್ನ ಅದುವೇ ಆತ್ಮವೇ ಅರಿಯುತ್ತದೆ, ಆತ್ಮನೇ ಅರಿಯುತ್ತದೆ. ಎದರಿಂದ ಅಂತಂದ್ರೆ ಇಂದ್ರಿಯ ಮತ್ತು ಅಂತಃಕರಣ ಉಪಾಧಿಯ ಮೂಲಕ. ಮತ್ತು ಆತ್ಮವೇ ಅರಿವಿನ ಸ್ವರೂಪವಿದೆ, ಅರಿಯುವುದು ಅದೇ. ಮತ್ತ ಏನನ್ನು ತನ್ನನ್ನು ತಾನೇ ಅರಿತದದು. ಯಾರನ್ನು ಅರಿತದದು? ತನ್ನನ್ನು ತಾನೇ ಅರಿಯುವುದು. ಪರಂತು ವೃತ್ತಿ ಇಲ್ಲದೆ ಅರಿಯುವ ವ್ಯವಹಾರ ಆಗುವುದಿಲ್ಲ. ಈ ವೃತ್ತಿ ಇರಲಿಲ್ಲ ಅಂದ್ರೆ ಅರಿಯುವ ವ್ಯವಹಾರ ಆಗುವುದಿಲ್ಲ. ಯಾವ ವೃತ್ತಿ? ನಿಮ್ಮೊಳಗೊಂದು ಅಂತಃಕರಣ ವೃತ್ತಿನೇ. ಯಾವ ವೃತ್ತಿ? ನಿಮ್ಮಲ್ಲಿ ಜಗ್ಗಿ ವೃತ್ತಿಗಳದವ. ನಿಮ್ ಗಂಡನ ಗುರುತು ಹಿಡಿಯೋದು ಒಂದು ವೃತ್ತಿ ಆದ ಇಲ್ಲ? ಇವನೇ ನನ್ನ ಗಂಡ. 800 ಕೋಟಿ ಮಂದಿ ಒಳಗೆ ಒಂದು ಗಂಡನ್ನ ತುಡ್ಕೊಂಡಿರಿಲ್ಲ, ಒಂದು ಹೆಂಡತಿನ ತುಡ್ಕೊಂಡಿರಿಲ್ಲ, ಆ ಮಂದಿ ಹುಡುಕ್ತಿರ್ತಿರಿಲ್ಲ. ಅದೊಂದು ವೃತ್ತಿ ಹೌದಾ ಇಲ್ಲ? ಇದೇ ನನ್ನ ಮಗ, ಇದೇ ನನ್ನ ಮನಿ, ಇದೇ ನನ್ನ ಹೊಲ, ಬೇರೆ ಎಲ್ಲಿ ಹೋಗಂಗಿಲ್ಲ. ಅವೆಲ್ಲ ವೃತ್ತಿಗಳು ಹೌದಾ ಇಲ್ಲ? ಎಲ್ಲ ವೃತ್ತಿಗಳೇ. ಈಗ ಸದ್ಗುರುನಾಥ ಕೊಡೋ ವೃತ್ತಿ ಯಾವುದು? ಅಹಂ ಬ್ರಹ್ಮಾಸ್ಮಿ ವೃತ್ತಿ. ನಾನು ಬ್ರಹ್ಮನಿದ್ದೇನೆ ಅನ್ನುವ ವೃತ್ತಿ ಕೊಡ್ತಾನ. ನಿಮ್ಗೇನಾಗ್ಯದ? ಇಡೀ ಜಗತ್ತೆಲ್ಲ ಬ್ರಹ್ಮ ಅಂತ ನೋಡ್ಬೇಕಾಗ್ಯದ. ಅದಕ್ಕೆ ಇಡೀ ಜಗತ್ತನ್ನೆಲ್ಲ ಹಿಂಗೆ ಅಣಿಕ್ಯಾಕಿ ಬ್ರಹ್ಮ ಅಂತ ನೋಡೋದು ಬೇಡ. ನೀನು ಮೊದಲು ಅಹಂ ಬ್ರಹ್ಮಾಸ್ಮಿ ಆದಿ ಅಂತಂದ್ರ ನಿನ್ನ ದೃಷ್ಟಿ ಹೆಂಗ ಇರ್ತದ? ಬ್ರಹ್ಮ ದೃಷ್ಟಿಗೆ ಬ್ರಹ್ಮನ ಸೃಷ್ಟಿನೇ ಕಾಣುತ್ತದ. ಹೊಲ ಎಲ್ಲ ನಾನು ಹಸಿರು ಕಾಣಬೇಕು ಅಂತಂದ್ರೆ ಅದಕ್ಕೇನು ಹಸಿರು ಬಣ್ಣ ಹೊಡಿಲಿಕ್ಕಾಗ್ತದ? ನಿನ್ ಕಣ್ಣಿಗೆ ಚಸ್ಮಾ ಹಾಕೊಂಡ್ಬಿಟ್ಟೆ ಅಂತಂದ್ರೆ ಹಸಿರೇ ಕಾಣಿಸ್ತದ. ಕೂಲಿಂಗ್ ಗ್ಲಾಸ್ ಹಾಕೊಂಡ್ಬಿಟ್ರಿ ಅಂದ್ರೆ ಎಲ್ಲ ಹಸಿರಾಗ್ತದಲ್ರಿ? ಹಾಗ ನಾವೇನ್ ಮಾಡ್ಬೇಕು? ಅಹಂ ಬ್ರಹ್ಮಾಸ್ಮಿ ವೃತ್ತಿ ನಮ್ಮೊಳಗ ತಯಾರು ಮಾಡ್ಕೋಬೇಕು. ಗುರು ಶಿಷ್ಯರ ಮಧ್ಯ ಈ ಚರ್ಚೆಯಿಂದ ನಿಮ್ಮೊಳಗೆ ಏನ್ ತಯಾರಾಗಬೇಕು? ನಾನು ಬ್ರಹ್ಮ ಸ್ವರೂಪನಿದ್ದೇನೆ. ಶಿವೋಹಂ ಅಂದ್ರೆ ನಾನು ಶಿವ ಸ್ವರೂಪನಿದ್ದೇನೆ. ತತ್ವಮಸಿ ಅಂತಂದ್ರೆ ಯಾವುದನ್ನ ನಾನು ದೇವರಂತೀನಿ ಅದೇ ನಾನು ಇದ್ದೇನೆ. ತತ್ವಮಸಿ. ಅಹಂ ಬ್ರಹ್ಮಾಸ್ಮಿ. ಇದು ವೃತ್ತಿ. ಇದು
ನಿಮ್ಮೊಳಗಿನ ಕೂಟಸ್ಥ ನಿಮ್ಗೆ ಅನುಭವಕ್ಕೆ ಬರ್ಬೇಕಾದ್ರೆ ನಿಮ್ಮೊಳಗಿದ ವೃತ್ತಿ ತಯಾರಾಗಬೇಕು. ಗುರು ಆದವನು ಮಾಡೋ ಕೆಲಸ ಏನಂದ್ರೆ ಈ ವೃತ್ತಿ ತಯಾರು ಮಾಡಿಕೊಡ್ತಾನ. ಈ ವೃತ್ತಿ ತಯಾರಾಗಲಿಲ್ಲ ಅಂತಂದ್ರೆ ವ್ಯವಹಾರ ಆಗುವುದಿಲ್ಲ. ಪರಂತು ವೃತ್ತಿ ಇಲ್ಲದೆ ವ್ಯವಹಾರ ಆಗುವುದಿಲ್ಲ. ಆದ್ದರಿಂದ ಒಂದು ಕಡೆ ಒಂದು ಜ್ಞಾನಕ್ಕೆ ಒಂದು ಅಂತಃಕರಣ ವೃತ್ತಿ ಉಪಾಧಿ ಇರುತ್ತದೆ ಮತ್ತು ಕೆಲವು ಜ್ಞಾನಗಳಿಗೆ ಅವಿದ್ಯಾ ವೃತ್ತಿ ಉಪಾಧಿ ಇರುತ್ತದೆ. ಸ್ಮೃತಿ ಜ್ಞಾನಕ್ಕೆ ಅವಿದ್ಯಾ ವೃತ್ತಿ ಉಪಾಧಿ, ಭ್ರಾಂತಿ ಜ್ಞಾನಕ್ಕೆ ಅವಿದ್ಯಾ ವೃತ್ತಿ ಉಪಾಧಿ, ಸಂಶಯ ಜ್ಞಾನಕ್ಕೆ ಅವಿದ್ಯಾ ವೃತ್ತಿ ಉಪಾಧಿ. ಈ ಅವಿದ್ಯಾ ವೃತ್ತಿ ಇರುವುದರಿಂದ ಪ್ರಮಾ ಅಲ್ಲ. ಎರಡು ಲಕ್ಷಣಗಳು ಏನಪ್ಪ ಅಂದ್ರೆ ಸ್ಮೃತಿಯಿಂದ ಪ್ರಮಾಜ್ಞಾನವು ಭಿನ್ನವಾಗಿರಬೇಕು. ಎರಡನೇದು ಅಬಾಧಿತ ಅರ್ಥವನ್ನು ವಿಷಯ ಮಾಡುತ್ತಿರಬೇಕು. ರಜ್ಜುವಿನಲ್ಲಿಯ ಸರ್ಪದ ಜ್ಞಾನವೇನಿದೆಯಲ್ಲ ಅದು ಬಾಧಿತವಾಗಿದೆ. ರಜ್ಜುವಿನ ಜ್ಞಾನಾನಂತರದಲ್ಲಿ ಮಿಥ್ಯವಾಗುತ್ತದೆ. ಅದಕ್ಕದು ಭ್ರಾಂತಿ ಜ್ಞಾನ, ಭ್ರಮಜ್ಞಾನ. ರಜ್ಜುವಿನೊಳಗಿರುವ ಸರ್ಪ ಭ್ರಮಜ್ಞಾನ. ರಜ್ಜುವಿನ ಜ್ಞಾನ ಆದ ಕೂಡಲೇ ಅದು ಹೋಗ್ಬಿಡ್ತದೆ. ಸಂಶಯ ಜ್ಞಾನವೂ ಬಾಧಿತವಾಗಿದೆ, ಭ್ರಾಂತಿ ಜ್ಞಾನವೂ ಬಾಧಿತವಾಗಿದೆ, ಸ್ಮೃತಿ ಜ್ಞಾನವೂ ಬಾಧಿತವಾಗಿದೆ. ಅಂದ್ರೆ ಇವು ನಷ್ಟ ಆಗಿ ಹೋಗ್ತವೆ, ಇವು ಶಾಶ್ವತವಾಗಿರಂಗಿಲ್ಲ. ಆದ್ದರಿಂದ ಇವುಗಳನ್ನ ಪ್ರಮ ಅಂತ ಹೇಳಲಿಕ್ಕೆ ಬರಲ್ಲ. ಕೆಲವು ಜನರು ಸ್ಮೃತಿ ಜ್ಞಾನವನ್ನು ಪ್ರಮ ಅಂತ ಒಪ್ಪಿಕೊಂಡು ಬಂದಿದ್ದರೂ ಹಿರಿಯ ತತ್ವಜ್ಞಾನಿಗಳಾದ ಶಂಕರಾಚಾರ್ಯರು ಸ್ಮೃತಿ ಜ್ಞಾನವನ್ನು ಪ್ರಮ ಅಂತ ಒಪ್ಪಿಕೊಂಡಿಲ್ಲ. ನಾವು ಶಂಕರಾಚಾರ್ಯರು ಹೇಳುವ ಅದ್ವೈತವನ್ನ ಫಾಲೋ ಮಾಡ್ಲಕತ್ತೀವಿ. ನಮ್ ಸೀನಿಯರ್, ನಮ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಪ್ರಿನ್ಸಿಪಾಲ್ ಏನ್ ಹೇಳ್ತಾನೆ ಅದನ್ನ ನಾವು ಫಾಲೋ ಮಾಡ್ತೀವಿ. ಬಗಲನ್ ಕಾಲೇಜ್ ಪ್ರಿನ್ಸಿಪಾಲ್ ನಾವು ಹೆಂಗಾರ ನಡೆಸಿರ್ಬೋದು ಕಾಲೇಜು, ಅದನ್ನು ನಮ್ಮದೇ. ಆದ್ರೆ ನಮ್ ಪ್ರಿನ್ಸಿಪಾಲ್ ತಮ್ಮ ಏನನ್ನ ಶಂಕರಾಚಾರ್ಯ ನಮ್ ಪ್ರಿನ್ಸಿಪಾಲ್, ಅವ್ರದು ಒಪ್ಪಿಕೊಂಡಿಲ್ಲ. ಸ್ಮೃತಿ ಜ್ಞಾನವನ್ನ ಪ್ರಮಾಜ್ಞಾನ ಅಂತ ಅದು ಒಪ್ಪಿಕೊಂಡರ ಕೆಲವು ಜನರು, ಅವರು ವೇದಾಂತ ಸಿದ್ಧಾಂತಿಗಳೇ. ಆದರೆ ಶಂಕರಾಚಾರ್ಯರು ಅದು ಒಪ್ಪಿಕೊಂಡಿಲ್ಲ. ಅದಕ್ಕೆ ನಾವು ಅದು ಒಪ್ಪಿಕೊಳ್ಳಂಗಿಲ್ಲ. ಇದಕ್ಕೆ ಏನಂತಾರಪ್ಪ ಅಂದ್ರೆ 197ನೇ ವಿಷಯಾಂಕದೊಳಗಿನ ಚಿಂತನ, ಅದರದ್ದು ಸಿಂಹಾವಲೋಕನ. ಇನ್ನು 198ನೇದ್ರೊಳಗಿಂದ ಏನದ ಸ್ಮೃತಿ ಜ್ಞಾನ, ಷಟ್ ಪ್ರಮಾಣ ಮತ್ತು ಕರಣಗಳು, ಇವುದ್ರದ್ದು ವಿಚಾರಪೂರ್ವಕ ಲಕ್ಷಣಗಳ ಬಗ್ಗೆ ಏನು ಅಧ್ಯಯನ ನಡೆದದ, ಇದ್ರದ್ದು ರಿವಿಷನ್ ನಾಳೆ ಮಾಡೋಣ. ನಿಮ್ಗ ಕನ್ಫ್ಯೂಸ್ ಏನ್ ಆಗ್ಲಕತ್ತದ ಅಂದ್ರೆ ಸಂಸ್ಕಾರಗಳು ನಿಮ್ಮ ಚಿತ್ತದೊಳಗೆ ಅದಾವ, ಆದ್ರೆ ವೃತ್ತಿಗಳು ಹೊರಗೆ ಹೋಗೋಕ್ ವೃತ್ತಿ ಅಂತಾರೆ ನಿಮ್ಮ ಅಂತಃಕರಣದಿಂದ, ಅವಿದ್ಯೆಯಿಂದ. ಆ ವೃತ್ತಿಗಳ ಒಳಗೆ ಏನಾಗ್ತದಂತಂದ್ರೆ ಈ ಚಿತ್ತದೊಳಗಿನ ಸಂಸ್ಕಾರಗಳೇ ಅವಿದ್ಯಾ ವೃತ್ತಿಗೂ ಸಪೋರ್ಟ್ ಮಾಡ್ತವ, ಅಂತಃಕರಣ ವೃತ್ತಿಗೂ ಸಪೋರ್ಟ್ ಮಾಡ್ತವವು ಸಂಸ್ಕಾರಗಳು. ಬೆಳಕಿತ್ತು, ಎಲ್ಲ ಸರಿಯಾಗಿತ್ತು, ಅಂತಃಕರಣ ವೃತ್ತಿ ಆವರಣ ಭಂಗ ಮಾಡಿ ಅದನ್ನು ಆ ವಸ್ತುವನ್ನು ಗುರುತಿಸ್ತವೆ. ಒಂದು ವೇಳೆ ಆ ವಸ್ತುವನ್ನು ಗುರುತಿಸ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಅವಿದ್ಯಾ ವೃತ್ತಿ ಏನ್ ಮಾಡ್ತದ, ಆ ಚಿತ್ತದೊಳಗಿಂದೇ ಒಂದು ಹಿಂಗ ಉದ್ದಕ, ಗುಂಡಕ, ಮೆತ್ತಗ ಇದ್ದಂತ ವಸ್ತು ಅಂತಂದ್ರೆ ಇದು ಹಾವಿರ್ತದ, ತನ್ನದೇ ಆದ ಒಂದು ತಿಳುವಳಿಕೆ ಕೊಟ್ಟು ಬಿಡ್ತದೆ. ಹಿಂಗಾಗಿ ಅಂತಃಕರಣ ಅವಿದ್ಯಾ ವೃತ್ತಿ ಬೇರೆ, ಆ ಚಿತ್ತದೊಳಗೆ ಸಂಸ್ಕಾರ ಸಂಗ್ರಹ ಮಾಡ್ಕೊಳ್ಳೋ ಚೀಲ ಬೇರೆ. ಅದೇ ಚೀಲದಂದೆ ಅವಿದ್ಯಾ ವೃತ್ತಿ ಕೂಡ ಆ ಚಿತ್ತದೊಳಗಿಂದ ತಗೊಂಡ್ ಬರ್ತದದು ಅನುಭವ. ಅವೆಲ್ಲ ಒಂದೇ ಮೂಲದಿಂದ ಬರೋವು. ಈ ಶಾಸ್ತ್ರ ಕೂದಲು ಸೀಳಿ ಏನ್ ಮಾಡ್ಯಾರ, ಅದರದ್ದು ಇದಕ್ಕೆ ಸಂಬಂಧ ಇಲ್ದಂಗೆ ಮಾಡಿಟ್ಟಾರೆ. ಎಲ್ಲ ಓಟು ಒಂದೇ ಮೂಲದಿಂದ ಬರೋವು. ಅವಿದ್ಯಾ, ಅಂತಃಕರಣ ವೃತ್ತಿ, ಅವಿದ್ಯಾ ವೃತ್ತಿ, ಆಭಾಸ ಮತ್ತ ಕೂಟಸ್ಥ, 4 ಕೂಡಿ ಒಂದೇ ಕಡೆಗೆ ಬರ್ತಾವೆ. ಏನ್ ಬೇರೆ ಬೇರೆ ಕಡೆಗೆ ಬರ್ತವೆ ನಾವು? ನಿಮ್ಮ ಒಳಗಿನಿಂದ ಬರ್ತಾವಿಲ್ಲ ಅವು. ಎಲ್ಲ ನಿಮ್ಮ
ಜ್ಞಾನ ಆಗ್ಲಿಲ್ಲ ಅಂದ್ರೆ ತನ್ನದೇ ಆದಂತದ್ದು ಬೆಳಕಿಲ್ಲ, ತಿಳಿವಳಿಕೆ ಇಲ್ಲ, ತಾನೇ ಒಂದೇನೋ ತಿಳ್ಕೊಂಡ್ಬಿಡ್ತಾನ. ಈಗ ನನಗೆ ಭೇಟಿ ಆಗ್ಬೇಕತ್ ನಾ ಮನೆಗೆ ಬಂದಿರಿ, ಬಂದತ್ನ ಇಲ್ಲ ಅಂತಂದ್ಮೇಲೆ ಹೋಗ್ತೀರಿ ವಾಪಸ್, ಮತ್ತೊಂದ್ 2 ದಿನ ಬಿಟ್ಟು ಬರ್ತೀರಿ, ಮತ್ತ ಸಿಗ್ಲಿಲ್ಲ, ಮತ್ತ ಎಷ್ಟು ಸೊಕ್ಕದ ನೋಡಿ ಇವನಿಗೆ ಅಂದ್ಬಿಡ್ತೀರಿ. ಬರ್ತೀವಿ ಭೇಟಿ ಆಗ್ಬೇಕಂದ್ರೆ ಸಿಗಲ್ಲ ನೋಡು ಅಂದ್ಬಿಡ್ತೀರಿ. ಅದೇನದು? ಭ್ರಮಜ್ಞಾನ. ಅದು ಅವನ ಪರಿಸ್ಥಿತಿ ಏನದ ಯಾರಿಗ ಗೊತ್ತು? ನಾವೇ ಒಂದೇನೋ ತಿಳ್ಕೊಂಡ್ಬಿಡೋದು ಅವಿದ್ಯಾ ವೃತ್ತಿಯಿಂದ. ಆಕ್ಚುಲ್ ಅವನ್ ಭೇಟಿ ಆದ್ಮೇಲೆ ಗೊತ್ತಾಗ್ತದೆ ಯಾಕೆ ಅವನು ಭೇಟಿ ಆಗ್ಲಿಲ್ಲ, ಯಾಕೆ ಸಿಗಲಿಲ್ಲ, ಅವಾಗ ಅದರ ಅರ್ಥ ಗೊತ್ತ. ಅದು ಪ್ರಮಾಜ್ಞಾನ. ಯಾವಾಗ ನಿಮ್ಗೆ ಪ್ರಮಾಜ್ಞಾನ ಆಗ್ತದ ಅವಾಗ ಭ್ರಮಜ್ಞಾನ ಹೋಗ್ಬಿಡ್ತದ. ಒಬ್ಬ ವ್ಯಕ್ತಿ ನಿಂತು ನಿಮ್ಗೆ ಏನೋ ಕೆಲಸ ಆಗ್ಬೇಕಾಗಿರ್ತದ, ಓಡಾಡ್ತಿರ್ತೀರಿ, ಅದು ಕೆಲಸ ಆಗ್ತಿರಲ್ಲ, ಆ ಸಮಯದಲ್ಲಿ ನಿಮಗೆ ಸಿಟ್ಟು ಅಂದ್ರೆ ಸಿಟ್ಟು ಬರ್ತಿರ್ತದ. ಅದೆಲ್ಲ ಏನು ಅವಿದ್ಯಾ ವೃತ್ತಿ ಕೆಲಸ ಮಾಡ್ತಿರ್ತದ. ಅವಂದು ಆಕ್ಚುಯಲ್ ಹಾಲತ್ ಏನದ ಅನ್ನೋದು ನಿಮಗೆ ಗೊತ್ತಾಯ್ತು ಅಂತಂದ್ರೆ ಅದಕ್ಕೆ ಪ್ರಮಾಜ್ಞಾನ. ಅದು ಗೊತ್ತಾದ್ಮೇಲೆ ಏನಾಗ್ತೀರಿ? ಶಾಂತ ಆಗಿಬಿಡ್ತೀರಿ. ಶಾಂತ ಆಗಿಬಿಡ್ತೀರಿ. ಈಗ ನಿಮ್ಮ ಮನೆಯಾಗ ಒಂದು ಮದುವೆ ಮಾಡಿರ್ತೀರಿ, ಮದುವೆ ಮಾಡಿದ್ಮೇಲೆ ನಿಮ್ಗೆ ಅತ್ಯಂತ ಒಬ್ಬ ಆತ್ಮೀಯ ವ್ಯಕ್ತಿ ಲಗ್ನಕ್ಕೆ ಬಂದೇ ಬರ್ತಾನಂತ ನೀವೊಂದು ಅಪೇಕ್ಷೆ ಇಟ್ಕೊಂಡಿರ್ತೀರಿ. ಅವ ಬರ್ಲಿಲ್ಲ ಅಂತಂದ್ರೆ ನಿಮ್ಗೆ ಏನಾಗ್ಬಿಡ್ತದ? ಬ್ರಹ್ಮಜ್ಞಾನ, ಸ್ಮೃತಿ ಜ್ಞಾನ, ಭ್ರಾಂತಿ ಜ್ಞಾನ, ಸಂಶಯ ಜ್ಞಾನ ಎಲ್ಲ ಓಸು ಕೂಡಿ ನಿಮ್ ತಲೆ ಹಿಡಿಸ್ಬಿಡ್ತಾವ. ಅವ್ರ ಮನೆಯಾಗ ನೋಡು ಒಂದು ಬಿಡ್ಲಾರ್ದಂಗ ಎಲ್ಲ ಫಂಕ್ಷನ್ ಅಟೆಂಡ್ ಆಗಿವಿ, ಆ ಮಗ ನಮ್ ಲಗ್ನಕ್ಕೆ ಬರ್ಲಿಲ್ಲ ನೋಡು, ಏನ್ ಮಾಡ್ಬೇಕು ಹಿಂಗಾದ್ರ, ಯಾರಿಗೆ ಏನು ಮಾಡಬಾರ್ದು, ಅಯ್ಯೋ ಪಾಪ ಅಂತಂದ್ರೆ ಹಿಂಗಾಗ್ತದ. ಎಲ್ಲರೂ ಕೆಲಸ ಮಾಡಿಸ್ಕೊತಾರೆ ನಮ್ ಕಡೆಯಿಂದ, ನಮ್ ಕೆಲ್ಸಕ್ಕೆ ಯಾರು ಬರಲ್ಲ, ಓಸು ಕೂಡಿ ಹೊಲಸೆಬ್ಬಿಸ್ತಾವು. ಆಮೇಲೆ ಅವ ಎದುರು ಸಿಕ್ಕಿರ್ತಾನ ಒಂದ್ ದಿವಸ, ಯಾಕಪ್ಪ ಬರ್ಲಿಲ್ಲ ಅಂತ ಕೇಳಿದಾಗ ಅವನದೊಂದು ನಿಜವಾದ ಪ್ರಮಾಜ್ಞಾನ ಹೇಳಿಕೊಡ್ತಾನ. ಹಿಂಗಾಗಿತ್ತಪ್ಪ, ಏನ್ ಮಾಡ್ಬೇಕು, ನಾ ಬರ್ಬೇಕಂತ. ಅವಾಗ ಓಸು ಸಂಶಯ ಜ್ಞಾನ, ಭ್ರಮಜ್ಞಾನ ಎಲ್ಲ ಬಿದ್ದು ಹೋಗ್ಬಿಡ್ತಾವ. ಅವಿದ್ಯೆಯಿಂದ ಬಂದದ್ದು ಏನಾಗ್ತದ? ಅವು ನಾಶ ಆಗ್ತಾವ, ಬಾಧಿತ. ನೀವೇ ಅನ್ಕೊಂಡಿರಿ ಅದ್ರ ಬಗ್ಗೆ, ನಿಮ್ಮನ್ನ ನೀವೇ ಅನ್ಕೊಂಡಿರಿ. ಬಹಳ ಚಲೋ ಮಂದಿ, ಬಹಳ ಕೆಟ್ಟ ಮಂದಿ ನೀವೇ ಅನ್ಕೊಂಡಿರಿ. ಅದ್ರ ಪ್ರಕಾರ ನಿಮ್ಮ ಅನಿಸಿಕೆ ಪ್ರಕಾರ ಈ ಜಗತ್ತಿಲ್ಲ, ನಿಮ್ಮ ಅನಿಸಿಕೆ ಪ್ರಕಾರ ಯಾರು ಒಳ್ಳೆಯವರು ಇಲ್ಲ, ನಿಮ್ಮ ಅನಿಸಿಕೆ ಪ್ರಕಾರ ಯಾರು ಕೆಟ್ಟವರು ಇಲ್ಲ ಈ ಜಗತ್ತಿನಾಗ. ಎಲ್ಲರೂ ಹೆಂಗಿರ್ಬೇಕು ಹಂಗೆ ಅದಾರ. ನಿಮ್ಮ ಅನಿಸಿಕೆ ಪ್ರಕಾರ ನೀವು ಏನೇನೋ ಅನ್ಕೊಂಡ್ರ ನಿಮ್ಮ ಅನಿಸಿಕೆ ಪ್ರಕಾರ ಇಲ್ಲಿ ಇಲ್ಲ. ಅದೇ ಮಜಾ ಇರೋದು. ಯಾವಾಗಲೂ ಏನು ಅನ್ಕೋಬೇಡ್ರಿ. ಬ್ರಹ್ಮಜ್ಞಾನ, ಇವು ಸ್ಮೃತಿ ಜ್ಞಾನ, ಸಂಶಯ ಜ್ಞಾನ ಇವುಗಳಿಗೆ ಅವಕಾಶ ಕೊಡಬಾರದು ಅಂತ. ಅವಿದ್ಯೆ ಕಾರ್ಯೋನ್ಮುಖ ಆಗೋದಕ್ಕ ಬಿಡಬಾರದು, ಆಕ್ಟಿವೇಟ್ ಆಗ್ಲಕ್ ಬಿಡಬಾರದು. ಪ್ರಮಾಜ್ಞಾನ ತಿಳ್ಕೋಬೇಕು, ಅಲ್ಲಿ ರಿಯಲ್ ಏನದ ಸ್ಥಿತಿಗತಿ ಅನ್ನೋದು ತಿಳ್ಕೋಬೇಕು. ಅದಕ್ಕೆ ಪ್ರಮಾಜ್ಞಾನ ಅಂತಾರ. ಅದು ತಿಳ್ಕೊಳ್ಳಾರ್ದೆ ಏನಾರೆ ಮಾತಾಡಬಾರ್ದು. ಅದಕ್ಕೆ ಅಂತಾರಲ್ಲ, ತಿಳಿಲಾರ್ದೆ ಏನು ಮಾತಾಡಬಾರ್ದು ಅಂತ. ಪ್ರಮಾಜ್ಞಾನನೇ ಮುಖ್ಯ ಅದ. ಭ್ರಮಜ್ಞಾನ, ಸಂಶಯ ಜ್ಞಾನ, ಸ್ಮೃತಿ ಜ್ಞಾನ, ಭ್ರಾಂತಿ ಜ್ಞಾನ ಇವೆಲ್ಲ ಓಷ್ಟುಕ ಅವಕಾಶ ಕೊಡೇಬಾರ್ದು. ಇವೆಲ್ಲ ನಮ್ಗೆ ಹೊಲಸೆಬ್ಬಿಸ್ತಾವ, ಮಾಡ್ತಾವ. ಇವುಗಳಿಂದ ಮೋಕ್ಷ ಆಗಂಗಿಲ್ಲ, ಇವುಗಳಿಂದ ಆನಂದ ಉಂಟಾಗಲ್ಲ, ದುಃಖ ನಿವೃತ್ತಿ ಆಗಲ್ಲ. ಆನಂದ ನಿವೃತ್ತಿಯಾಗಿ ಒಳ್ಳೆ ದುಃಖ ತರ್ತಾವ. ಇವು ಬಂಧನಕ್ಕೀಡು ಮಾಡ್ತಾವ. ಬಂಧನಕ್ಕೀಡು ಮಾಡ್ತಾವ. ನಾವು ಮುಕ್ತ ಆಗ್ಬೇಕಂತ ಹೋಗೋರು ಇವಕ್ಕೆಲ್ಲ ಅವಕಾಶ ಕೊಟ್ರೆ ಬಂಧನಕ್ಕೀಡು ಮಾಡ್ತಾವ. ಬಂಧನಕ್ಕೆ ನಿಂದೇನ್ ಕೆಲಸ ನಡಿ ಅನ್ಬೇಕು. ಅವಕ್ಕ ಸಂಶಯ ಬರ್ಲಕತ್ತು, ನಿಂದೇನ್ ಕೆಲಸ ನಡಿ ಆ ಕಡೆ. ಅವ್ರು ಏನು ಯಾವ ಪರಿಸ್ಥಿತಿಗೆ ಅದಾರ ಏನು ಗೊತ್ತೇ ಇಲ್ಲ, ಅವ್ರ ಬಗ್ಗೆ ಸಂಶಯ ಪಡ್ಲಕ್ ಬಂದೇನು ನಡಿ ಆ ಕಡೆ ಅಂತ ಸಂಶಯ ಜ್ಞಾನಕ್ಕೆ ದಬ್ಬಬೇಕು. ಮತ್ತ ಏನಾರ ಚಲೋ ಅದನ ಅಥವಾ ಕೆಟ್ಟ ಅದನ ಏನು ಸರ್ಟಿಫಿಕೇಟ್ ಕೊಡ್ಲಕ್ ಬರಬೇಡ, ನಡಿ ಆ ಕಡೆ ಅಂತ ಹೇಳಕ್ಕೆ ಭ್ರಮಜ್ಞಾನಕ್ಕೆ ದಬ್ಬಬೇಕು. ಭ್ರಾಂತಿ ಜ್ಞಾನ ಯಾವಾಗೋ ಒಂದ್ ಏನೋ ಆಗಿರ್ತದೆ ಘಟನೆ, ಅದನ್ನೇ ತಲೆಯಾಗಿ ಇಟ್ಕೊಂಡು ಪ್ರತಿ ಸಲ ಅದೇ ಅನ್ಕೋತ್ ಕೂತ್ರೆ ಅದು ಭ್ರಾಂತಿ ಜ್ಞಾನ.
ಯಾವಾಗ ನೋಡಿದಾಗೂ ಅದೇ. ನಮ್ಮ ಅಪ್ಪಗೆ 100 ವರ್ಷ ಮೇಲಾಗಿತ್ತು. ಯಾರ್ಯಾರು ಒಬ್ರು ಸಿಕ್ಕರಂದ್ರೆ ಅವ್ರು ಫಸ್ಟ್ ಸಿಕ್ಕಾಗಿ ಹಿಡಿದು ಇಲ್ಲಿ ತನಕ ಏನೇನ್ ಮಾಡ್ಯಾರ ಎಲ್ಲ ಕುಂತು ತೊಳೆದೆ, ಬೈಯದೆ. ಅದೇನು ಭ್ರಾಂತಿ ಜ್ಞಾನ. ಅದು ಬ್ಯಾಡ ಅಂದ್ರೆ ಕೇಳ್ತಿದ್ದಿಲ್ಲ. ಹಿಂದಿಂದೆಲ್ಲ ಕೆದರಿ ಬೈದು ಮಾರಿ ಯಾಕೆ ಕರ್ರಿಗೆ ಮಾಡ್ಕೊತಿ, ಮಂದಿ ಬರಂಗಿಲ್ಲ, ಹಿಂಗೆ ಓದಕ್ಕೊತ್ ಕೂತಿ ಅಂದ್ರೆ ಇಲ್ಲ, ಅದು ಅವ್ರ ಕಂಟ್ರೋಲ್ ಗೊತ್ತಿಲ್ಲ, ಅದು ಕಂಟ್ರೋಲ್ ಮಾಡ್ಬೇಕನ್ನೋದು. ಹಿಂಗಿರ್ತಾವ ಭ್ರಾಂತಿ ಜ್ಞಾನ, ಬ್ರಹ್ಮಜ್ಞಾನ, ಸಂಶಯ ಜ್ಞಾನ, ಸ್ಮೃತಿ ಜ್ಞಾನ, ಮತಿ ಜ್ಞಾನ. ನೀವೇ ತಲೆ ಓಡಿಸಿ ಏನಾದ್ರು ತಿಳ್ಕೊಂಡ್ಬಿಡೋದು, ನಿಮ್ದೇ ತಲೆ ಅದು. ಇವೆಲ್ಲಕ್ಕೆ ಕಂಟ್ರೋಲ್ ಮಾಡ್ಬೇಕು. ಅಲ್ಲಿ ಇದ್ದದ್ದು ವಾಸ್ತವಿಕ ಅಂಶ ಏನದ ಅದು ಪ್ರಮಾಣ, ಅದನ್ನ ನಾವು ತಿಳ್ಕೊಳ್ಳಕ್ ಪ್ರಯತ್ನ ಮಾಡ್ಬೇಕು. ಅದರಿಂದ ನಮಗೆ ಮೋಕ್ಷ ಆಗ್ತದೆ. ಇಲ್ಲಿ ಹೇಳ್ತಾ ಇರೋದು ಈ ವಿಷಯ ಅಷ್ಟೇ. ಮೊನ್ನೆಗಿತ್ತ ನಿನ್ನೆ ಅದ ಚಂದಿತ್ತು, ಮೊನ್ನೆಗಿತ್ತ ಇವತ್ತು ಸ್ಪಷ್ಟ ಆಯ್ತಲ್ರಿ. ಸ್ಪಷ್ಟ ಆಯ್ತು. ನಮ್ಮ ಜೀವನಕ್ಕೆ ಉಪಯೋಗ ಆಗ್ಬೇಕಲ್ಲ ಇದು. ಸುಮ್ಮನೆ ಉದ್ದಕ್ಕೆ ವಿಚಾರ ಸಾಗರ ಓದಿ ಏನ್ ಮಾಡ್ಬೇಕು, ಅದನ್ನ ತಗೊಂಡು ನಮ್ಮ ಬದುಕಿಗೆ ಉಪಯೋಗ ಆಗುತ್ತಲ್ಲ. ಇಲ್ಲಿ ಒಂದಪ್ಪ ಸಂಶಯ ಅಂದ್ರೆ ಸಂಶಯ ಯಾವಾರ್ದ ಜ್ಞಾನದಾಗ ಸ್ವಲ್ಪ ಸಂಶಯ ಯಾವಾರ್ದ ಇದಾಕತ್ತೇನು ಅಂತ ಹೆಂಗ ಅರ್ಥಾಕೈತೆ. ಈಗ ನನ್ನ ಬಗ್ಗೆ ನಿಮಗೆ ಸಂಶಯ ಬಂದದ್ದು ತಪ್ಪಲ್ಲ. ನನ್ನ ಬಗ್ಗೆ ನಿಮಗೆ ಸಂಶಯ ಬಂದದ್ದು ತಪ್ಪಲ್ಲ. ನನ್ನ ಬಗ್ಗೆ ಸಂಶಯನ್ನ ನೀವು ಹೆಂಗ್ ಪರಿಹಾರ ಮಾಡ್ಕೋತೀರಿ? ನನ್ನ ಸಂಗತಿ ಚರ್ಚೆ ಮಾಡ್ಬೇಕು, ಹೌದಾ ಇಲ್ಲ? ಬಿಟ್ಟಕ್ಕೆ ನನ್ನ ಬಗ್ಗೆ ಸಂಶಯ ಬಂದದ ಕಲ್ಯಾಣಪ್ಪರ ಸಂಗತಿ ಚರ್ಚೆ ಮಾಡಿದ್ರೆ ಸಂಶಯ ಹೆಂಗ್ ಬಗ್ಗೆ ಆಯ್ತು? ಹಾಗಂಗಿಲ್ಲ. ಅಲ್ಲೇ ಹೋಗಿ ಹಿಂಗ್ ಅನಿಸ್ಲಕತ್ತದ ನಮ್ಗ, ಏನ್ ಮಾಡ್ಬೇಕು, ಚಲೋ ಅಂತ ಅನಿಸ್ತದ, ಕ್ಯಾಟ್ ಅನಿಸ್ತದ, ಏನ್ ಅನಿಸ್ತದ ನಿಮ್ದು ಸ್ವಚ್ಛ ಹೇಳ್ಬೇಕು. ನೀವ್ ಹಿಂಗ್ ಮಾತಾಡ್ತೀರಿ, ಇದು ನಮಗ್ ಬಹಳ ಬೇಸರ ಅನಿಸ್ತದ. ನೀವ್ ಹಿಂಗ್ ಮಾತಾಡ್ತೀರಿ, ಇದು ಚಲೋ ಅನಿಸ್ತದ. ಏನಾರ ಚೂಟಿದ್ರ ಪ್ಯಾನ್ ಆಗಿದ್ದು ಹೇಳ್ಬೇಕ ಬೇಡ? ಚೂಡ್ತಿರ್ತೀವಿ ನಾವು ಅವಾಗ ಸುಮ್ ಕೂತ್ರ ಅಲ್ಲೇ ಹಿಂಗ್ ಚೂಟಿದ್ರೆ ನಮ್ಗೆ ಬ್ಯಾನ್ ಆಗ್ತದ್ರ ಹೇಳದ್ ಬಿಟ್ಟು ನಾ ಚೂಟಿದವ ಕಲ್ಯಾಣಪ್ಪ ಹಿಂಗ್ರಿ ಅವ್ರು ಚೂಟ್ತಾರ ಬ್ಯಾನ್ ಆಗ್ತದ, ಏನ್ ಮಾಡ್ಬೇಕ? ಕಲ್ಯಾಣಪ್ಪ ಏನ್ ಮಾಡ್ಬೇಕು? ನಾ ಚೂಟದ ಚೂಟೋನ್ ಸಂಗಟ ನಿಮ್ಮದು ಕಾಂಪ್ರಮೈಸ್ ಮಾಡ್ಕೊಳ್ಳೋದ್ ಬಿಟ್ಟು ಯಾರ ಸಂಗಟ ಚರ್ಚೆ ಮಾಡಿದ್ರ ಮತ್ತೆ ಎಲ್ಲರೂ ಕೂಡ ನನ್ಗೆ ತಿಳಿತಿತ್ತೀರ ಏನಾರ ನನ್ಗೆ ಬಂದ್ ಮೂಲ ತಿರುತ್ತ. ಮತ್ತೆ ಮೊದಲು ಹಿಂಗೆ ಮತ್ತೆ ಓದು ಬರೀ ಕಾಪಿ ತಗೋ ಪೆನ್ ತಗೋ ಬರೀರಿ ಓದ್ರಿ ಅಂತ ಬೆನ್ ಹತ್ತಿದ ಕೂಡ್ಲೇನೆ ಎಲ್ಲರೂ ಕೂಡಿ ನನ್ನ ಸಂಗಟ ಮಾತಾಡೋದ್ ಬಿಟ್ಟು ಅವನ್ ದಿವ್ಯಾನಂದನ ಸಂಗಟ ಚರ್ಚೆ ಚಾಲು ಮಾಡಿದ್ರು. ನಮ್ ಸಂಗಟ ಮಾಡೋದ್ ಬಿಟ್ಟು ದಿವ್ಯಾನಂದ ಇಮ್ಮೆಚೂರ್ ಫೆಲೋ ಏನ್ ಮಾಡ್ಬಿಟ್ಟ, ನಾನೊಂದು ಲಿಂಕ್ ಮಾಡ್ತೀನಿ, ನಾನೇ ಒಂದು ಬೇರೆ ಮಾಡ್ಬಿಡ್ತೀನಿ, ನಾವೇ ಒಂದು ಬೇರೆ ಸತ್ಸಂಗ ಮಾಡ್ಬಿಡಮ್ಮ ಅಂತ ಹೇಳಿ ಒಂದು ಲಿಂಕ್ ಹಚ್ಕೊಂಡು ಲಿಂಕ್ ಆಪರೇಟರ್ ಆದ್ರೆ ಹೊರತು ವಿಚಾರ ಸಾಗರ ಹೇಳೋರು ಆದ್ರೇನವ್ರು? ಮತ್ತೆ ನನಗ ದಿವ್ಯಾನಂದನ ಮೇಲೆ ಬಹಳ ಅಪೇಕ್ಷೆ ಇತ್ತು. ಚಂದ ಡೆವಲಪ್ ಆಗ್ತಾನ, ಪರಿಪೂರ್ಣ ಆಗ್ತಾನ, ಮ್ಯಾಲ್ ಬರ್ತಾನ. ಇವಾಗಾದ್ರೂ ದಿವ್ಯಾನಂದ ಸಿಕ್ಕರು ನೀನ್ ಚಂದ ಮಾಡ್ಬೇಕನ್ನೋದೇ ಅದ ನನಗೆ. ಅದಕ್ಕೆ ಅವನ ಸಲುವಾಗಿ ನುಗ್ಗುತ್ತೀನಿ ನಾನು. ನಮ್ಮ ಕನಸಿನ ಕೂಸೋದು ಫಸ್ಟ್ ಚಾಲು ಮಾಡಿದವ್ರೆ ಅವರೇ. ಕೂಸೆ ಬಿಟ್ಟು ಹೋಗ್ಯದ, ಏನ್ ಮಾಡೋದು? ಅದು ಕೂಸೆ ಎಲ್ಲಾರು ಸಿಕ್ಕರೆ ಮತ್ತೆ ಹಿಡಿಬೇಕನ್ನಿಸ್ತದ. ಅದು ಇನ್ನ ಅದ್ರ ಪಾಪ ಕರ್ಮ ಅದ್ರದು ನಮ್ದು. ಅದೇನೋ ಮಲಿಗೆ ಕೂಸಿಗೆ ಜಗಳ ಬಿದ್ದಂಗ ಅದ ಈಗ ನಮ್ದು ಅವ್ರದ್ದು. ಹಂಗೇನಿಲ್ರಿ, ಭೂಮಿ ದುಂಡಾಗ್ಯದ, ಒಂದಿಲ್ಲ ಒಂದಿನ ಸಿಕ್ಕೇ ಸಿಗ್ಬೇಕು. ಸಿಗಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಸಿಗ್ತದ, ಬರ್ತಾರ, ಬಂದೇ ಬರ್ತಾರ. ಯಾರ್ಯಾರು ಬಿಟ್ಟು ಹೋಗ್ಯಾರ ಅವರೆಲ್ಲರೂ ಬರ್ತಾರ, ಎಲ್ಲರೂ ಬರ್ತಾರ. ಅನಿಸಿರ್ಲಕ್ಕ ಅನ್ಸ್ಲ, ಬಿಟ್ರು ಬಿಡ್ಲಕ್ಕ ಮತ್ತೆಲ್ಲರೂ ಒಂದ್ ಆಗ್ತೀವಿ, ಎಲ್ಲರೂ ಚಂದ ಆಗ್ತೀವಿ.
ಅನ್ಬೋದು ಎಲ್ಲರೂ ಭ್ರಾಂತಿ ಜ್ಞಾನಗಳು ಅಂತ ನಂಬೋದು. ನಾನು ಒಂದಾಗ ಮತ್ತು ಆರಾಮ್ ತಕ್ಕಬೇಕಂತ ಅವು ಮೆಚುರಿಟಿ ಬಂದಂಗೆಲ್ಲ ಅವು ತಾನೇ ಹೋಗ್ತಾವ್ರಿ. ನಮ್ಮೊಳಗ ಒಂದು ಪ್ರಬುದ್ಧತೆ ಬಂದಂಗ ಅವೆಲ್ಲ ತಾನೇ ಉದುರಿ ಬೀಳ್ತಾವ. ನಾವು ಅಹಂ ತಗೋಬೇಕಂದ್ರೆ ಅದು ಎಲ್ಲಾರ ಕಿವ್ಯಾಗ ಮುಗನಾಗ ಏನಾರಿದ್ರೆ ಜಾಡಿಸಿ ಸೀನಿ ತೆಗೆಯೋದು ಅಲ್ಲವು. ನಮ್ಮೊಳಗೆ ಪ್ರಬುದ್ಧತೆ ಬಂದಂಗ ಶ್ರವಣ ಮಾಡಿ 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 ಕೇಳಿ 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 ಇನ್ನೊಂದು ಸ್ವಲ್ಪ ದಿವಸ ಆದ್ರೆ ನಮ್ಮ ದಿವ್ಯಾನಂದ ಮೆಚುರಿಟಿ ಬಂದು ಬಿಡ್ತಿದ್ದ, ಚಂದ ಆಗ್ತಿದ್ದ. ಇನ್ನು ಅಪೂರ್ಣ ಇರೋದ್ರಾಗೆ ಕಾಯಿ ಇರೋ ಸ್ಥಿತಿ ಒಳಗೆ ಕೆಡಿಸ್ಕೊಂಡ್ಬಿಟ್ಟೆ ಅಲ್ಲ. ಏನ್ ಮಾಡೋದು? ಏನ್ ಬಂದದೋ ಏನೋ, ಒಟ್ಟ ಅವನ ಬಗ್ಗೆ ನಮ್ಗೇನು ಸಿಕ್ತಿಲ್ಲ, ಕರುಣೆನೇ ಆದ. ಅದು ಏನ್ ಮಾಡಕ್ಕ ಇರಲಿ, ಏನೇ ಇರಲಿ, ಏನೇ ಇವು ಈ ಜ್ಞಾನಗಳಿಗೆ ನಾವು ಮಹತ್ವ ಕೊಟ್ಟು ಅವಕ್ಕ ಬೆಳೆಸ್ಲಕ್ಕ ಸ್ಕೋಪ್ ಕೊಡಬಾರ್ದು. ನಾವು ಪ್ರಮಾಜ್ಞಾನಕ್ಕೆ ಸ್ಕೋಪ್ ಕೊಡ್ಬೇಕನ್ನೋದು ತಿಳ್ಕೋಬೇಕು ಅಷ್ಟೇ. ಇಲ್ಲಿ ಸಂಶಯ ಜ್ಞಾನ ಮತ್ತು ಭ್ರಾಂತಿ ಜ್ಞಾನ ಪ್ರಮಾಣ ಜ್ಞಾನ ಆಗಿರ್ತದಲ್ಲ, ನಾವು ಪ್ರಮಾಣ ಜನ್ಮಕ್ಕೇನ ಪ್ರಮಾಣ ಜ್ಞಾನಕ್ಕನ ಹೋಗ್ಬೇಕಂತ ಚಿತ್ರದಿಂದ ತಿಳ್ಕೋಬೇಕಾದ್ರೆ ಮೂರ್ತಿ ಚಿತ್ರ ಬೇರೆ ಹುಡ್ಕೋಬೇಕಾದ್ರೆ ಮತ್ತೆ ಪ್ರಮಾಣ ಜ್ಞಾನಕ್ಕನ ಹೋಗ್ಬೇಕು. ಈಗ ನಮ್ಮ ಸಂಶಯ ಜ್ಞಾನ, ಭ್ರಾಂತಿ ಜ್ಞಾನ, ಬ್ರಹ್ಮಜ್ಞಾನ, ಸ್ಮೃತಿ ಜ್ಞಾನ ಎಲ್ಲ ಹೋಗ್ಬೇಕಾದ್ರೆ ಬ್ರಹ್ಮಜ್ಞಾನ ಅದಾಗೆ ಎಲ್ಲ ಹೋಗ್ಬೇಕು. ಪ್ರಮಾಜ್ಞಾನಕ್ಕನ ಮೂಲ ಅದೇ ಪ್ರಮಾಜ್ಞಾನಕ್ಕೆ ಹೋದ್ರೆ ಅದೇ ಸಿಗಲ್ಲ. ಅಲ್ಲಿ ಪ್ರಮಾಣ ಮತ್ತು ಇರೋದಲ್ಲ, ಅವ್ರ ಸಪೋರ್ಟ್ ಹತ್ರದಿಂದ ಕಂಡಿಡ್ಬೇಕು. ನಾ ಈಗ ಒಮ್ಮೆ ನಾಳೆ ಮುಂಜಾನೆ ನಿಂತು ಪಾಠ ಹೇಳೋದು ಬಂದ್ ಮಾಡ್ಬಿಡ್ತೀನಿ. ನೀವು ಏನ್ ಲಗ ಹೊಡೆದ್ರೆ ನಿಮ್ ಫೋನು ಎತ್ತಲ್ಲ, ಲಿಂಕು ಬರಲ್ಲ, ಯಾವ್ದ್ರಾಗೂ ಬರಲ್ಲ. ಹಂಗ ಆಯ್ತಂತಂದ್ರೆ ನೀವೇನ್ ಮಾಡ್ತೀರಿ? ಸಂಶಯ ಜ್ಞಾನ ಚಾಲು ಮಾಡ್ತೀರಿ, ಭ್ರಮ ಜ್ಞಾನ ಚಾಲು ಮಾಡ್ತೀರಿ, ಭ್ರಾಂತಿ ಜ್ಞಾನ ಚಾಲು ಮಾಡ್ತೀರಿ, ಮತ್ತಿನ್ನೇನೇನೋ ನಿಮ್ಮದೇ ಬುದ್ಧಿ ಓಡಿಸಿ ಏನೇನೋ ಅನ್ಲಕ್ ಹತ್ತಿ ಬಿಡ್ತೀರಿ, ಬೈಲಕ್ ಹತ್ತಿ ಬಿಡ್ತೀರಿ, ಏನೋ ಆಗ್ತಿರ್ತದ. ದೊಡ್ಡದೇನೋ ಸೂರ್ಯನ ತನ್ನ ಕೋಳಿಲಿಂತೆ ಸೂರ್ಯೋದಯ ಆಗ್ತದ ಅನ್ನಂಗ ಆ ಕೋಳಿ ಮುಚ್ಚಿಟ್ಕೊಂಡಿದ್ಲ ಮುದಿಕೆ. ಹಂಗ ನಾವು ಶುದ್ಧ ಬ್ರಹ್ಮಜ್ಞಾನ ಪೀಠಗಳು ತಂದೆ ಒಂದು ದಿಮಾಕ್ ಮಾಡ್ಲಕತ್ತಾನಂತನೂ ಅಂತೀರಿ, ಎಲ್ಲ ಬೈತೀರಿ. ಆದರೆ ಇವೆಲ್ಲ ನೀವು ಸ್ವಂತ ಬಂದು ಕಣ್ಣಾರೆ ನಮ್ಮನ್ನು ನೋಡಿ, ನಮ್ಮ ಮಾತು ಕೇಳಿ, ನಮ್ಮ ಸ್ಥಿತಿಗತಿಗಳನ್ನು ಅರಿತಾಗ ಏನಾಗ್ತದ? ಅವಾಗ ಪ್ರಮಾಜ್ಞಾನದಿಂದ ನೀವು ಹಿಂದೆ ಏನೇನು ಬೈಕೊಂಡಿರಿ ಅವೆಲ್ಲ ಓಸು ಬ್ರಹ್ಮಜ್ಞಾನ, ಸ್ಮೃತಿ ಜ್ಞಾನ, ಸಂಶಯ ಜ್ಞಾನ ಎಲ್ಲ ಓಸು ಬಿದ್ದು ಹೋಗ್ತವ ಇಲ್ಲವು? ಪ್ರಮಾಜ್ಞಾನ ಇಲ್ಲದಕ್ಕ ನೀವು 108 ಏನೇನು ಅನ್ಕೊಂಡಿರಲ್ಲ ಅವೆಲ್ಲ ಬಂಧನ ಕೀಡು ಮಾಡ್ತವ. ಅದರಿಂದ ಮೋಕ್ಷ ಆಗಂಗಿಲ್ಲ, ಪರಮಾನಂದ ಪ್ರಾಪ್ತಿ ಆಗಲ್ಲ, ದುಃಖ ನಿವೃತ್ತಿ ಆಗಲ್ಲ, ಇನ್ನ ಹೆಚ್ಚಾಕೋತ್ ಹೋಗ್ತದ. ಅದರಿಂದ ಬೆಂಕಿ ಆರಿಸ್ಲಕ್ಕ ಪೆಟ್ರೋಲ್ ಹಾಕಿದಂಗದು. ಸಂಶಯ ಜ್ಞಾನ, ಭ್ರಮಾಜ್ಞಾನ, ಭ್ರಾಂತಿ ಜ್ಞಾನ, ಪ್ರಮಾಜ್ಞಾನದಿಂದಲೇ ಪರಿಹಾರ. ಅದೇ ಮತ್ತ ಈಗ ಏನಾಗ್ಬಿಟ್ಟದ, ಪರಮಾತ್ಮನನ್ನ ಕಾಣುವುದಕ್ಕಾಗಿ ತಪಸ್ಸು, ಪೂಜೆ, ಮತ್ತಿನ್ನೇನೇನೋ ಸಾಧನೆಗಳು ಮಾಡ್ಲಕತ್ತಿರಲ್ಲ, ಅವೆಲ್ಲ ಓಸು ತೀರ್ಥ ಕ್ಷೇತ್ರ ಯಾತ್ರೆ ಎಲ್ಲ ಮಾಡ್ಲಕತ್ತಿರಲ್ಲ, ಅವೆಲ್ಲ ಏನದವ? ಬ್ರಹ್ಮಜ್ಞಾನ. ನಿಮ್ ಕಣ್ಣೆದುರಿಗೆ ಏನು ಜಗತ್ತು ಆದ, ಏನು ವಸ್ತುಗಳದವ, ಏನು ವ್ಯಕ್ತಿಗಳದವ, ಅವೆಲ್ಲ ಓಸು ಬ್ರಹ್ಮನ ಸ್ವರೂಪನೇ ಅದವತ್ತ ಕಾಣೋದು ಬ್ರಹ್ಮಜ್ಞಾನ. ಒಂದು ಕಲ್ಲೇ ನಿಮ್ ಎದುರದ ಅಂತಂದ್ರೆ ಆ ಕಲ್ಲು ಬ್ರಹ್ಮನೇ ಕಲ್ಲಿನ ರೂಪದಲ್ಲಿ ಇದ್ದಾನೆ. ಮತ್ತೆ ಅದು ಪ್ರಮಾಜ್ಞಾನದು. ನೀವು ಕಣ್ಣೆದುರಿಗಿದ್ದದ್ದು ಅದರೊಳಗ ಕಾಣುವುದನ್ನ ಕಾಣುವುದ ಬಿಟ್ಟು ಕಾಣದನ್ನ ಅರಸುವುದು ಇದು ಸಿಕ್ಕದೆಂಬ ಭ್ರಮೆ ನೋಡ ಅಂತ ಪ್ರಭುದೇವರು ಹೇಳ್ತಾರಲ್ಲ. ಏನ್ ಕಣ್ಣಿಗೆ ಕಾಣಿಸ್ತದ ಅದು ಬ್ರಹ್ಮನೇ ಆ ವಸ್ತುವಿನ ರೂಪದಲ್ಲಿದ್ದಾನೆ. ಒಂದು ನಾಯಿ ನಿಮ್ ಕಣ್ಣೆದುರು ಕಾಣ್ಲಕ್ಕತ್ತದಂದ್ರೆ ಬ್ರಹ್ಮನೇ ಒಂದು ನಾಯಿ ರೂಪದಲ್ಲಿದ್ದಾನೆ. ಇದು ಪ್ರಮಾಜ್ಞಾನ. ಎಷ್ಟು ಸರಳದ ಇದು.
ಇದನ್ನು ಬಿಟ್ಟು ಉಳಿದದ್ದೆಲ್ಲ ಎಲ್ಲೆಲ್ಲ ಹೋಗಿ ದೇವ್ರು ಹುಡುಕೋತ್ ಹೋಗ್ತೀವಲ್ಲ. ಮತ್ತೆ ಬ್ರಹ್ಮಜ್ಞಾನ, ನನ್ನ ಸ್ವರೂಪನೇ ಆ ಬ್ರಹ್ಮನ ಸ್ವರೂಪ ಆದ ಅಹಂ ಬ್ರಹ್ಮಾಸ್ಮಿ, ಇದು ಪ್ರಮಾಜ್ಞಾನ. ಸರ್ವಂ ಬ್ರಹ್ಮ ಅಸ್ತಿ, ಇದು ಪ್ರಮಾಜ್ಞಾನ. ಇವೆರಡು ಬಿಟ್ಟು ಉಳಿದದ್ದು ನೀವೇನ್ ನಾಮರೂಪ ನೋಡ್ತೀರಿ, ದೇಶ ಭಾಷೆ ಲಿಂಗ ಭೇದ, ಗಂಡು ಹೆಣ್ಣು, ಮತ್ತೆವದು ಶ್ರೀಮಂತ ಬಡವ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ, ಇಂಡಿಯಾದವರು ಪಾಕಿಸ್ತಾನದವರು ಅಮೆರಿಕದವರು ಚೈನಾದವರು, ಏಸ್ತರ ದೊಡ್ಡವರು ಹಿರಿಯರಂತ ಮುದುಕರಂತ ಸಣ್ಣವರಂತ ಪಂಡಿತರಂತ ಪಾಮರರಂತ, ಇವು ಎಲ್ಲ ಏನದು ಭ್ರಮಜ್ಞಾನ. ಇವು ವ್ಯಾವಹಾರಿಕ ಜಗತ್ತಿನೊಳಗೆ ಇವು ಬೇಕು, ಇವು ಇಲ್ಲಂದ್ರೆ ಹೆಂಗ ವ್ಯವಹಾರ ನಡೆಯಂಗಿಲ್ಲ. ವ್ಯವಹಾರದ ಮಟ್ಟಿಗೆ ಅವು ಬೇಕೇ ಹೊರತು ಅವು ಪಾರಮಾರ್ಥಿಕ ಸತ್ಯಗಳಲ್ಲವು. ಪಾರಮಾರ್ಥಿಕವಾಗಿ ಒಂದೇ ಪರಮಾತ್ಮ. ಆ ಪಾರಮಾರ್ಥಿಕ ಅಖಂಡ ಪರಮಾತ್ಮನ ದರ್ಶನ ಮಾಡಿಕೊಂಡಾಗೆ ನಮಗೆ ಮೋಕ್ಷ ಆಗ್ತದೆ. ಅದಕ್ಕೆ ನಮ್ಮ ಜೀವನಕ್ಕ ಈ ವಿಷಯವನ್ನ ಅನುಭವಕ್ಕೆ ತಂದ್ಕೊಳ್ಳೋದು ಬಹಳ ಮುಖ್ಯ. ಅದು ಬಹಳ ಮುಖ್ಯ. ಅದು ಪ್ರಮಾಜ್ಞಾನದಿಂದಲೇ ನಮಗೆ ಮೋಕ್ಷ ಆಗ್ತದ. ತತ್ ತ್ವಂ ಅಸಿ ಅನ್ನುವ ಭಾನ ಪ್ರಮಾಜ್ಞಾನದಿಂದಲೇ ಆಗ್ತದ. ಪರಮಾತ್ಮ ಪರೋಕ್ಷದನು ಅಪರೋಕ್ಷದನು? ಅಪರೋಕ್ಷನೇ ಅದನ. ಮತ್ತೆ ಪರಮಾತ್ಮ ಅಪರೋಕ್ಷವಾಗಿದನ, ಕಣ್ಣೆದುರೇ ಅದನ. ಸೂರ್ಯ ಕಣ್ಣೆದುರೇ ಅದನ. ಒಂದು ಬಟ್ ತಗೊಂಡು ಕಣ್ಣಿಗೆ ಮುಚ್ಕೊಂಡು ಕೂತೀರಿ, ಬಟ್ ತೆಗಿರಿ, ಸೂರ್ಯ ಕಾಣ್ತಾನ. ಬಟ್ ತಗೊಂಡು ಕಣ್ಣಿಗೆ ಮುಚ್ಕೊಂಡಕ್ಕೆ ಸೂರ್ಯನೇ ಇಲ್ಲ ಅಂದ್ರೆ ಹೆಂಗಾಗ್ತದ? ಅಪರೋಕ್ಷವಾಗಿ ಪರಮಾತ್ಮ ಕಣ್ಣೆದುರಿಗೆ ಅದನ. ಅವನು ನೋಡ್ಲಕ್ ಬರ್ಲಾರ್ದಕ್ಕೆ ನಾಮ ರೂಪಗಳು ಕಾಣ್ಲಕತ್ತವ, ವ್ಯಕ್ತಿಗಳು ಕಾಣ್ಲಕತ್ತವ, ವಸ್ತುಗಳು ಕಾಣ್ಲಕತ್ತವ. ಎಲ್ಲಾ ವಸ್ತುಗಳು ಎಲ್ಲಾ ವ್ಯಕ್ತಿಗಳು ಆ ಪರಮಾತ್ಮನೇ ಆ ರೂಪ ತಾಳಿ ನಿಂತಾನ. ಬಂಗಾರದ ಅಂಗಡಿಯಾಗ ಎಷ್ಟು ಆಭರಣಗಳಿದ್ರು ಸಹಿತ ಬಂಗಾರನೇ ಅವೆಲ್ಲ ರೂಪ ತಾಳಿ ನಿಂತದ ಇಲ್ಲ? ಎಲ್ಲ ಆಭರಣಗಳ ರೂಪ ಬಂಗಾರನೇ ಹೆಂಗ ತಾಳ್ಯಾಗೋ ಈ ಜಗತ್ತಿನೊಳಗೆ ಎಷ್ಟು ವಸ್ತುಗಳದಾವ, ಎಷ್ಟು ವ್ಯಕ್ತಿಗಳದಾವ, ಅವೆಲ್ಲ ಓತು ಆ ಬ್ರಹ್ಮನೇ ಆ ರೂಪಗಳನ್ನು ತಾಳಿ ನಿಂತಾನ, ಆ ನಾಮಗಳನ್ನು ಹೊತ್ತು ನಿಂತಾನ. ಅವನನ್ನ ನೋಡದೆ ಪ್ರಮಾಜ್ಞಾನ. ಇನ್ನ ಏನು ಸ್ಪಷ್ಟ ಮಾಡಬೇಕು? ಭ್ರಾಂತಿ ಮತ್ತು ಸಂಶಯ ಪ್ರಮಾಜ್ಞಾನ ಸಂಸ್ಕಾರ ಜನ್ಯದಿಂದಲೂ ಉತ್ಪತ್ತಿ ಆಗೈತೆ. ಅವೆಲ್ಲ ಹಿಂದಿನ ಕಾಲದಾಗ ಒಂದ್ ಸಾರಿ ಅನುಭವ ಆಗ್ಯಾವ. ಅವು ಒಳಗ ಸ್ಟಾಕ್ ಕುಂತಾವ. ಅವು ಏನಾಗ್ತಾವ, ಅವಿದ್ಯಾ ವೃತ್ತಿಯ ಮೂಲಕ ಹೊರಗೆ ಬಂದು ಒಂದು ಡಿಸೈಡ್ ಆಗ್ತಾವ, ಇಲ್ಲ ಅಂತಃಕರಣ ವೃತ್ತಿ ಮೂಲಕ ಹೊರಗೆ ಬಂದು ಡಿಸೈಡ್ ಆಗ್ತಾವ. ಅವಿದ್ಯಾ ವೃತ್ತಿಲಿಂದ ಮುಂದಕ್ಕೆ ಬಂದದ್ದು ಏನದು ಅವು ಮೋಕ್ಷಕ್ಕೆ ಕಾರಣ ಆಗಂಗಿಲ್ಲ. ಈ ಅಂತಃಕರಣ ವೃತ್ತಿಲಿಂತ ಈಗ ಲೈವ್ ಏನು ನೋಡ್ತೀರಿ ಅದು ಮೋಕ್ಷಕ್ಕೆ ಅನುಕೂಲ ಆಗ್ತದೆ ಅಷ್ಟೇ. ಪ್ರಮಾಣಜನ್ಯ ಅದು. ಸಂಸ್ಕಾರ ಜನ್ಯ ಭ್ರಾಂತಿ ಸಂಶಯಕ್ಕೆ ಕಾರಣ. ಭ್ರಾಂತಿ ಸಂಶಯಕ್ಕೆ ಅವು ಕಾರಣ ಆಗ್ತದೆ. ಇನ್ನೂ ಸ್ಪಷ್ಟ ನಾಳೆಗೆ ಆಗ್ತದೆ. ಇವತ್ತು ಸ್ಪಷ್ಟ ಆದಂಗೆ ಅನಿಸ್ತದೆ, ನಾಳೆಗೆ ಇನ್ನೂ ಸ್ಪಷ್ಟ ಆಗ್ತದೆ. ಅಪರೋಕ್ಷ ಬ್ರಹ್ಮನನ್ನ ಕಣ್ಣಾರೆ ಕಂಡಂಗಾಗ್ಬೇಕು, ಹಂಗಾಗ್ಬೇಕದು. ಕಣ್ಣಿಗೆ ಕಾಣುವ ದೃಶ್ಯನೂ ಅವನೇ, ಅದನ್ನು ನೋಡುವ ದೃಷ್ಟಾನೂ ಅವನೇ, ಕಿವಿಗೆ ಕೇಳುವ ಶಬ್ದನೂ ಅವನೇ, ಅದನ್ನು ಕೇಳುವ ಶ್ರೋತೃನೂ ಅವನೇ, ಶಬ್ದವನ್ನು ಉಂಟು ಮಾಡುವಂತ ಒಂದು ವಾಯು ಆಕಾಶ ಏನೇನದಾವ ಪಂಚಭೂತಗಳು ಅವೆಲ್ಲ ಅವನೇ ಅದನ. ಅವನೇ ಅವೆಲ್ಲ ರೂಪ ತಾಳಿ ನಿಂತನು.
ಎಲ್ಲನೂ ಅವನೇ ಅದು. ಎಲ್ಲದರೊಳಗೂ ಅವನೇ ಅವನೇ. ಎಷ್ಟು ಸ್ಪಷ್ಟ ಹೇಳಬರ್ಲಿ ಬಹಳ ಸ್ಪಷ್ಟ ಆಗ್ತೈತಿ. ಬಹಳ ಇದು ವಿಚಾರ ಸಾಗರ ಹಂಗ ಓದಿದ್ರಿ ಎಂದೂ ತಿರುಗತ್ತ ಮಾತಲ್ಲೈತಿ. ಇವತ್ತು ನಮ್ಮ ಇತರದಿಂದ ಎಲ್ಲ ಸ್ಪಷ್ಟತೆ ಬಹಳ ಆಗ್ತೈತಿ. ಪ್ರವಾಹ ಬರ್ಲಕತ್ತದ ಎಲ್ಲರೂ ಸ್ವಲ್ಪ ಊರು ಬಿಡ್ರಿ, ಬೇರೆ ಕಡೆ ನಡೀರಿ ಅಂತೇಳಿ ಜೀಪ ಲಾರಿ ತಂದು ಮಂದಿನ ಒಯ್ದು ಶಿಫ್ಟ್ ಮಾಡಿ ಎಲ್ಲೋ ಬೆಟ್ಟದ ಮೇಲೆ ಬಿಟ್ಟು ಬರೋ ವ್ಯವಸ್ಥೆ ಮಾಡಿದ ಸರ್ಕಾರ. ಇವನೇನಂತಾನ, ನಾನು ಪರಮಾತ್ಮನನ್ನು ನಂಬಿದವನು, ಪರಮಾತ್ಮ ತನ್ನ ಭಕ್ತರನ್ನು ಎಂದೂ ಹಾಳು ಮಾಡಂಗಿಲ್ಲ, ಏನೇನೂ ಆಗಂಗಿಲ್ಲ ನನಗ ಅಂತೇಳಿ ಇವ ಹಿಂಗೆ ಕೂತ. ಮುಂದೇನಾಯ್ತು, ಪ್ರವಾಹ ಬಂದು ಮನೆ ಸಾಮಾನೆಲ್ಲ ಹರ್ಕೊಂಡು ಹೋಗ್ಲಕತ್ತು. ಇವ ಏನ್ ಮಾಡ್ದ, ಹೊರಗೆ ಬಂದು ಕಟ್ಟಿ ಮೇಲೆ ಕೂತ್ಬಿಟ್ಟ. ನೀರೆಲ್ಲ ಮನೆಗೆ ಹೊಕ್ಕಾವ, ಇನ್ನೇನ್ ಮಾಡೋದು ಅಂತ. ಅವಾಗ ಏನ್ ಮಾಡಿದ್ರು, ಬೋಟ್ ತಗೊಂಡು ಬಂದ್ರು. ಬೋಟ್ ತಗೊಂಡು ಬಂದಿನಿ, ಬಾರಪ್ಪ ಹೋಗಮ್ಮ, ಇನ್ನ ನೀರು ಹೆಚ್ಚಾಗ ಚಾನ್ಸೇ ಅದ, ಡೇಂಜರ್ ಅದ, ನಡಿಯಪ್ಪ. ನಾ ಪರಮಾತ್ಮನ ನಂಬಿದ್ವಿ, ನನಗೆ ಪರಮಾತ್ಮ ಏನು ಮಾಡಂಗಿಲ್ಲ, ನಾನು ಅವನ್ ನಂಬಿದವನು, ಹಂಗೆಲ್ಲ ಅಂಜಿನ ಜಾಗ ಬಿಡಂಗಿಲ್ಲ. ಆಯ್ತು, ನೀರಿನ ಹೆಚ್ಚಾಕೋತ ಹೊಂಟಿತು, ಒಂದೊಂದೇ ಸ್ಟೆಪ್ ಸೇರ್ಕೋತ ಮ್ಯಾಗಿ ಮೇಲೆ ಕೂತ. ಅವಾಗ ಹೆಲಿಕಾಪ್ಟರ್ ಬತ್ತು. ಬಾರಪ್ಪ, ನೀರು ತುಂಬಿ ಮಣಿ ಎಲ್ಲ ಮುಣಿಗೋಯ್ತು, ಊರೆಲ್ಲ ಮುಣುಗ್ತು, ಇಲ್ಲಿ ಯಾಕೆ ಕೂತಿದೆ, ನಡಿ ಹೋಗಮ್ಮ ಅಂತ ರಕ್ಷಣೆ ಮಾಡ್ಲಿಕ್ಕೆ ಹೆಲಿಕಾಪ್ಟರ್ ಬಂತು. ಸರ್ಕಾರದ್ದು ಬಂದ್ರು ಇಲ್ಲ, ನಾ ದೇವರನ್ನು ನಂಬಿದವನಿ, ನಾನು ಮಾತ್ರ ಅಂಜಿಕೊಂಡು ಬರಂಗಿಲ್ಲ, ದೇವರು ನನ್ನ ರಕ್ಷಣೆ ಮಾಡೇ ಮಾಡ್ತಾನ. ಆಯ್ತು, ನೀರು ಇನ್ನ ಜಾಸ್ತಿ ಆಯ್ತು, ಮತ್ ಮ್ಯಾಗಿ ಮೇಲೂ ನೀರು ಜಾಸ್ತಿ ಆಗಿ ಮನಿ ಮುಳುಗಿದ್ರೆ ಮತ್ತೇನದ, ಹರ್ಕೊಂಡು ಆದ ಸತ್ತ. ಮುಂದೆ ದೇವ್ರ ಬಲ್ಲಿ ಹೋದಾಗ, ಏನಪ್ಪಾ ದೇವ್ರೇ, ನನ್ನ ಇಡೀ ಆಯುಷ್ಯ ನಿನ್ನನ್ನೇ ನೆನೆಸಿಗೋತು ಬದುಕಿದೆ, ನನ್ನ ನೀ ಕಾಪಾಡ್ಲೇ ಇಲ್ಲಲ್ಲೋ ಮಾರಾಯ ಅನ್ನತ್ತ. ನಂದೇನ್ ತಪ್ಪದಪ್ಪ, ನೀನ ಕಾಪಾಡ್ಬೇಕಂತೆ 2-3 ಸಾರಿ ಬಂದೆ, ನೀನೇ ಬರ್ಲಿಲ್ಲಲ್ಲ, ನಾನೇನ್ ಮಾಡ್ಲಿ ಅಂದ. ಏನಾಗೈತಿ, ಯಾವಾಗ ಬಂದಿ? ಮತ್ತ ಜೀಪ್ ತಗೊಂಡು ನಿನಗ ಊರವರೆಗೆ ಕರ್ಕೊಂಡೋಗಿ ಬಿಡ್ತೀನಿ ಬಾ ಅಂತ ಬಂದವ ಯಾರು? ನಾನೇ ಹೌದಲ್ಲ, ಬಂದಾಗ ನಿನಗೆ ರಕ್ಷಣೆ ಮಾಡ್ಬೇಕಂತೆ ಬಂದಿದ್ದೆ, ಅವಾಗನು ನೀ ಮಾತು ಕೇಳಲಿಲ್ಲ. ಮತ್ತೆ ನೀರು ಜಾಸ್ತಿ ಆದ್ಮೇಲೆ ಬೋಟ್ ತಗೊಂಡು ಬಂದಿದ್ದೆ, ಅವಾಗನು ನಾ ಬಂದ್ರೆ ನೀ ನನ್ನ ಮಾತು ಕೇಳಲಿಲ್ಲ. ಹೆಲಿಕಾಪ್ಟರ್ ಸಹಿತ ತಗೊಂಡು ಬಂದಲ್ಲಪ್ಪ ನಿನಗೆ ರಕ್ಷಣೆ ಮಾಡ್ಲಕ್ಕ, ಅವಾಗನು ನೀ ನನ್ನ ಮಾತು ಕೇಳಲಿಲ್ಲ. ಮತ್ತೆ 3 ಸಾರಿ ಬಂದ್ರು ನೀನ್ ಹಿಂಗೆ ನಿಂದೆ ಮಂಡ್ ಹಚ್ಚಿದಿ, ಮತ್ತೆ ಇನ್ನೇನ್ ಮಾಡ್ಬೇಕು, ನಿನ್ ಪರಿಸ್ಥಿತಿ ಏನಾಗ್ಬೇಕು, ಅದು ಆಗ್ಯದ ನೋಡೋಣ. ಎಲ್ಲನೂ ಅವನೇ ಅದನ. ಹೆಲಿಕಾಪ್ಟರ್ ತಂದವನು ಅವನೇ ಅದನ, ಬೋಟ್ ತಂದವನು ಅವನೇ ಅದನ, ಜೀಪ್ ತಂದವನು ಅವನೇ ಅದನ, ಎಲ್ಲನೂ ಅವನೇ ಅದನ. ನೀರು ತಂದವನು ಅವನೇ ಅದನ, ಮುಳುಗಿಸಿದವನು ಅವನೇ ಅದನ, ಮುಳುಗಿ ಸತ್ತವನು ಅವನೇ ಅದನ, ಕೇಳವನು ಅವನೇ, ಹೇಳವನು ಅವನೇ, ಎಲ್ಲ ಅವನೇ. ಸತ್ತವನು ತಾನೇ, ಹತ್ತವನು ತಾನೇ, ಹೊತ್ತವನು ತಾನೇ, ಎಲ್ಲನೂ ತಾನೇ. ಅವನು ಬಿಟ್ಟು ಯಾರೂ ಇಲ್ಲ. ಎಲ್ಲನೂ ಅವನೇ. ರಸ್ತೆನೂ ಅವನೇ, ವಾಹನನೂ ಅವನೇ, ಪೆಟ್ರೋಲು ಅವನೇ, ಊರು ಅವನೇ, ಗುರಿನೂ ಅವನೇ, ಡ್ರೈವರ್ನೂ ಅವನೇ, ಪ್ಯಾಸೆಂಜರ್ನೂ ಅವನೇ, ಎಲ್ಲನೂ ಅವನೇ. ಎಲ್ಲನೂ ಅವನೇ. ಹಿಂಗ ನಮ್ಮೊಳಗೆ ಅಪರೋಕ್ಷ ಬ್ರಹ್ಮನ ದರ್ಶನ ಮಾಡಂತ ಗುಣ ಬರ್ಬೇಕು ನಮಗೆ. ಹಂಗಿತ್ತಂದ್ರೆ ಆನಂದ ಇರ್ತದೆ ಜೀವನ. ಎಷ್ಟಾಯ್ತು ಟೈಮು? 10:50. ಮತ್ತೆ ಹೊಡಿಲಾಗತ್ತ ಟೈಮ್. ರೈಟ್, ಜಲ್ದಿ ಬಂದ್ರೆ ಚಂದ ಇರ್ತದೆ. ಎಲ್ಲರೂ ತಡ ಮಾಡಿ ಬರ್ಲಕತ್ತೀರಿ. ನಾಳೆ ಜಲ್ದಿ ಬರ್ರಿ ಎಲ್ಲರೂ. ಫಸ್ಟಿಗೆ ನಂದೇ ಪಾಠ ಹೇಳ್ಬಿಡ್ತೀನಿ ನೋಡಿ. ತಡ ಮಾಡಿದ್ರಿ ಅಂದ್ರೆ ಫಸ್ಟಿಗೆ ಹೇಳ್ತೀನಿ, ಜಲ್ದಿ ಬಂದ್ರಿ ಅಂದ್ರೆ ಲಾಸ್ಟಿಗೆ ಹೇಳ್ತೀನಿ. ಒಟ್ಟ ನಿಮ್ಮ ಕರೆಕ್ಟ್ ತರ್ತೀನಿ ಒಂದು ಲೈನಿಗೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿ.